ಚಂದಾದಿಂದಿಲ್ಲಿಗೆ ತಂದುದೆ ಲೇಸಾಯಿತೆಂದು ಶ್ರೀಗರಿಯು ಪೇಳಿದನು ಶ್ರೀಗರಿಯು ಪೇಳಿದನು ಗೊತ್ತಾಗ್ಲಿಲ್ಲ. ನನ್ನ ಮುದ್ದಿನ ತಂಗಿ ಹೌದು ನಿನ್ನನ್ನೇ ಸ್ಮರಿಸಿಕೊಂಡದ್ದು. ಅಣ್ಣ ಕೂಗಿದಾಕ್ಷಣ ಓಡೋಡಿ ಬಂದೆಯಲ್ಲ. ಹೌದು, ಇದನ್ನೇ ಕರುಳಿನ ಕೂಗು ಎನ್ನುವುದು. ನಿಜ. ಹೌದೇ, ಕರುಳನ ಕೂಗಿಗೆ ಸ್ಪಂದಿಸುವವರು ಅವರೇ ನಮ್ಮ ಆತ್ಮೀಯರಂತೆ. ನಿಜ. ಹೌದು, ಅಂದು ದೃಪದ ನಿನ್ನನ್ನು ಬಯಸಿ ಬಯಸಿ ನಿನ್ನನ್ನು ಪಡೆದುಕೊಂಡ ಅಗ್ನಿ ಸಂಭವೆ ನೀನು. ಹೌದು, ಹಾಗಾಗಿ ಇಂದು ನಾನು ಬಯಸಿ ಬಯಸಿ ನಿನ್ನನ್ನು ಕರೆದದ್ದು. ಬಯಸಿ ಬಯಸಿ ನನ್ನನ್ನು ಕರೆದದ್ದು. ಹೌದೇ, ಯಾಕಂತ ಗೊತ್ತಾಗಿಲ್ಲ, ಮುಖದಲ್ಲಿ ನಗು ಉಂಟು. ಹೌದೇ ತಂಗಿ, ಮೊದಲಾಗಿ ನಿನ್ನ ಬಗ್ಗೆ ವಿಚಾರ ತಿಳಿದುಕೊಳ್ತೇನೆ. ಹೌದು, ಆಮೇಲೆ ನನ್ನ ವಿಚಾರವನ್ನು ತಿಳಿಸ್ತೇನೆ. ಸರಿ. ಹೇಗಿದ್ಯಮ್ಮ? ನೋಡ್ತಾ ಇದೆಯಲ್ಲ, ಹೇಗೆ ಕಾಣ್ತಿದ್ದೀಯ? ಹೌದು, ನನ್ನ ತಂಗಿ ಸುಖವಾಗಿದ್ದಾಳೆ. ಅದು ಬಿಡು, ನಿನ್ನ ಗಂಡದ್ದಿರು ಪಂಚವಲ್ಲಭೆ ನೀನು. ಅಯ್ಯೋ, ಹೌದು. ಹೇಗಿದ್ದಾರಮ್ಮ ಅವರೆಲ್ಲರೂ? ಸುಖದಿಂದಿದ್ದಾರೆಯೇ? ಹೇಗಿದ್ದೀಯಾ? ಅವರೆಲ್ಲರ ಬಗ್ಗೆ ಮುರಮಕನನೇ ಲಾಲಿಸವರೆಲ್ಲ ಕ್ಷೇಮಿಗಳು ಲಾಲಿಪುದು ಅವರೆಲ್ಲ ಕ್ಷೇಮಿಗಳು ಮುರಮದನ ಅವರೆಲ್ಲ ಕ್ಷೇಮಿಗಳು ಅವರೆಲ್ಲ ಕ್ಷೇಮಿಗಳು ಅರಿಕೆ ಮಾಡುವೆ ನಿನ್ನೊಳೊಂದು ಅರಿಕೆ ಮಾಡುವೆ ನಿನ್ನೊಳೊಂದು ಮುರಮದನ ಅಣ್ಣ ಕ್ಷೇಮಿಗಳರಿಗೆ ಮಾಡುವೆ ನಿನ್ನೊಳೊಂದು ഇരുളിനൊഴു എന്നನು ಸ್ಮರಿಸಿದುದೇಕೆಂದು ഇരുಳಿನೊಳು എന്നನು ಸ್ಮರಿಸಿದುದೇಕೆಂದು ಚರಣಕ್ಕೆ ರಗಲು ಸುರಿದೋ ಚರಣಕ್ಕೆ ರಗಲು ಸುರಿದ ನಿನ್ನ ಮಾತನ್ನು ಕೇಳುವಾಗ ಆಶ್ಚರ್ಯವಾಗ್ತಾ ಇದೆ. ಮಧ್ಯರಾತ್ರಿಯ ಹೊತ್ತು ನನ್ನನ್ನು ಕರೆಸಿಕೊಂಡಂತ ನೀನು ಪ್ರಶ್ನೆಯ ಸುರಿಮಳೆಯನ್ನೇ ಸುರಿಸಿ ಬಿಟ್ಟೆಯಲ್ಲ. ನನ್ನ ಬಗ್ಗೆ ಕೇಳಿದೆ, ಹೇಗೆ ಇದ್ದಿ ತಂಗಿ? ನಿನ್ನ ಅನುಗ್ರಹದಿಂದಾಗಿ ಯಾವತ್ತೂ ನಮಗೆ ಕಷ್ಟ ಬಂದದ್ದೇ ಇಲ್ಲ, ಸುಖವಾಗಿದ್ದೇವೆ. ಅಷ್ಟೇ ಅಲ್ಲ, ಪಂಚ ಪಾಂಡವರ ಮಡದಿ ನಾನು, 5 ಗಂಡಂದಿರು, ಅವರೆಲ್ಲರೂ ಹೇಗಿದ್ದಾರೆ?
ಭಾವನ ದೆಸೆಯಿಂದಾಗಿ ಅವರೆಲ್ಲರೂ ಕ್ಷೇಮವಾಗಿದ್ದಾರೆ. ಯಾವುದೇ ರೀತಿಯಲ್ಲಿ ನಮ್ಮ ಅಷ್ಟನಾವತಿಯಲ್ಲಿ ಕುಂದುಕೊರತೆ ಎಂಬುದೇ ಇಲ್ವಾ? ಸರಿ, ಸಂತೋಷ ಪಡ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರ ಅಣ್ಣ, ಯಾವತ್ತೂ ಈ ಪ್ರಸಂಗ ಬಂದದ್ದೇ ಇಲ್ಲ. ಮತ್ತೆ ರಾತ್ರಿಯ ಹೊತ್ತು ಹೌದು, ತಂಗಿಯ ನೆನಪಾಯ್ತು ನಿನಗೆ. ಬರಮಾಡಿಸಿಕೊಂಡಂತ ನೀನು ನಮ್ಮನ್ನೆಲ್ಲ ವಿಚಾರಿಸ್ತಾ ಇದ್ದಿ, ಯಾಕಂತ ಗೊತ್ತಾಗ್ಲಿಲ್ಲ. ನಿನ್ನ ಮುಖದಲ್ಲಿರುವಂತಹ ಭಾವನೆಯನ್ನು ಗಮನಿಸಿಕೊಂಡಾಗ ಯಾವುದೊಂದು ತೊಡಕು, ಯಾವುದೊಂದು ಮರುಕ ನಿನ್ನ ಮುಖದಲ್ಲಿದ್ದು ಕಾಣುತ್ತಾ ಇದೆ. ಯಾವತ್ತೂ ಈ ರೀತಿ ಕರೆದವರು ನೀನಲ್ಲ, ಯಾಕಾಗಿ ಬರಮಾಡಿಸಿಕೊಂಡೆ? ನಿನ್ನ ತಂಗಿಯಾದಂತ ದ್ರೌಪದಿಯಲ್ಲಿ ಏನು ಕಾರ್ಯಾಗಬೇಕು ತಿಳಿಸಬೇಕನ್ನ. ತಂಗಿಗೆ 8ನೇ ದಿನದಿ ವೈವಾಗವ ಅಂಗಜನಿಗೆ ಮಾಡ್ಬೆನೆಂದು ತಂಗಿ ತಂಗಿಗೆ 8ನೇ ದಿನದಿ ವೈವಾಗವ ಅಂಗಜನಿಗೆ ಮಾಡ್ಬೆನೆಂದು ಅಂಗಜನಿಗೆ ಮಾಡ್ಬೆನೆಂದು ಅಂಗನೇ ರುಕ್ಮಿಣಿಯೊಡನೆ ಪೇಳಲು ಅಂಗನೇ ರುಕ್ಮಿಣಿಯೊಡನೆ ಪೇಳಲು ಮತ್ತ ಪೇಳಲಿನಗೆ ಅಂಗನೇ ರುಕ್ಮಿಣಿಯೊಡನೆ ಪೇಳಲು ಮತ್ತ ತುಂಗಸ್ತನೆಯು ಪೇಳಲು ಎನಗೆ ತಂಗಿಗೆ 8ನೇ ದಿನದಿ ವೈವಾಗವ ನಂಗಜನಿಗೆ ಮಾಡ್ಬೆನೆಂದು ತಂಗಿ ಅಣ್ಣದೇವ, ಪದಾತ್ಮಜೆ, ಹೌದು, ನಿನ್ನನ್ನು ಕರೆಸಲು ಬಲವಾದ ಕಾರಣ ಇದೆ. ಕಾರಣವಿಲ್ಲದೆ ನೀನು ಬರಮಾಡಿಸಿಕೊಂಡವು ನೀನಲ್ಲ. ಹೌದೇ? ನಿನ್ನನ್ನು ಕಂಡಾಗಲೇ ಅರ್ಥೈಸಿಕೊಂಡೆ. ನನ್ನ ಮುಖಭಾವದಲ್ಲೇ ಅರ್ಥೈಸಿಕೊಂಡೆ. ಹೌದಣ್ಣ, ಅಣ್ಣನನ್ನು ಅರ್ಥೈಸಿಕೊಂಡವಳು ನನ್ನ ಮುದ್ದಿನ ತಂಗಿ. ನಿಜ ಅಣ್ಣ, ಆ. ನಿನ್ನಲ್ಲೇನೋ ದುಗುಡವಿದೆ. ಹೌದು. ನಿನ್ನಲ್ಲೇನೋ ಕಳವಳವಿದೆ. ಆ. ನಿನ್ನ ಮುಖದಲ್ಲೇ ಎದ್ದು ಆ ಕಾಣುತ್ತಾ. ಭಾವನೆಯಲ್ಲಿ ಎದ್ದು ಕಾಣುತ್ತಾ. ಹೌದೇ? ಮುಖವೇ ಮನಸ್ಸಿನ ಕನ್ನಡಿಯಲ್ವೇ? ಹೌದು. ಹೌದಮ್ಮ. ಇದೋ ಇದೋ ನನ್ನ ಪುತ್ರ. ಆತನಿಗೆ ಕೇವಲ 8 ದಿನಗಳೊಳಗಾಗಿ ಸೂಕ್ತಳಾದ ಅನುರೂಪಳಾದ ಕನ್ಯೆಯನ್ನು ತಂದು ವಿವಾಹ ಮಾಡುತ್ತೇನೆ ಅಂತ ಮದುವೆ ಅವಸರದ ನಿರ್ಧಾರ ಕೈಗೊಂಡಿದ್ದೇನೆ. ಮಗನಿಗೆ? ಹೌದೇ? ನನ್ನ ಅಳಿಯನಿಗೆ? ಹೌದೇ? ಮದುವೆ ಮಾಡ್ಬೇಕಿದ್ದಿನ ಕರ್ತವ್ಯ ತಾನೆ ಅದು. ಹೌದೇ? ಪ್ರಾಯಪ್ರಬುದ್ಧರಾಗಿ ಬೆಳೆದಿದ್ದಾನೆ. ಹೌದು ಹೌದು, ಪ್ರಾಯಕ್ಕೆ ಬಂದಿದ್ದಾನೆ. ಆದರೆ ಸಣ್ಣವನಾಗಿದ್ದ. ಹೌದು. ಇಷ್ಟು ಪ್ರಾಯಕ್ಕೆ ಬಂದಿದ್ದಾನೆ ಈಗ. ಹೌದಮ್ಮ. ಇದೋ ಇದು ಅಷ್ಟು ಮಾತ್ರವಲ್ಲ, ಮತ್ತೆ ರುಕ್ಮಿಣಿಯೊಡನೆ ಪಂಥವನ್ನು ಗೈದಿದ್ದೇನೆ. ಅತ್ತಿಗೆ? ಹೌದು. ಏನಂತ ಪಂಥಗೆ ಇದೆ ನೀನು? 8 ದಿನ, ಕೇವಲ 8 ದಿನಗಳ ಗಡುವನ್ನು ಕೇಳಿದ್ದೇನೆ. 8 ದಿನದ ನಂಟನ್ನು ಬಿಡುವುದೇ ನೀನು? ಒಂದು ತಿಂಗಳೋ ಒಂದು 2 ತಿಂಗಳ ಸಮಯಾವಕಾಶವನ್ನು ಕೇಳಬಹುದಿತ್ತು. ಕೇವಲ 8 ದಿವಸ ಮಾತ್ರ? ಹೌದೇ? ಅವಸರ ಮದುವೆ ಮಾಡಿಸಿ ಕೊಡ್ಬೇಕಿತ್ತಲ್ಲ ನೀನು. ಏನು ಮಾಡೋಣ, 7 ದಿನಗಳು ಕಳೆದು ಹೋದವು. ಹೌದಾ? ಇಂದು 7ನೇ ದಿನದ ರಾತ್ರಿ ಅಮ್ಮ. ಸಿಕ್ಕಿತಾ? ಇಲ್ಲವೇ? ಇದು ನಾಳೆ ಸೂರ್ಯೋದಯ ಆಗುತ್ತದೆ. 8ನೇ ದಿನ ಪ್ರಾರಂಭವಾಗುತ್ತದೆ. ಸೂರ್ಯ ಅಸ್ತ ಆಗುವುದರೊಳಗಾಗಿ ನಾನು ಹೆಣ್ಣನ್ನು ಕರೆತರಬೇಕೆ? ಎಲ್ಲಿಂದ ತರುವುದು? ಚಪ್ಪನ್ನಾರು ದೇಶಗಳನ್ನು ಹುಡುಕಿದ್ದಾಯ್ತು. ಅನುರೂಪಳಾದ ಕನ್ಯೆ ಮಾತ್ರ ದೊರಕಲಿಲ್ಲ ತಂಗಿ. ಹೌದಾ? ಹೌದೇ? ಅದೆಲ್ಲ ಸರಿ. ನಿನ್ನನ್ನು ಯಾಕೆ ಕರೆದ? ಯಾಕೆ ನಾನೀಗ ಬರಮಾಡಿಸಿಕೊಂಡೆ? ಇದ್ದಾನಲ್ಲ ನನ್ನ ಮಗ. ಹೌದು. ಅವನಿಗೊಂದು ಸರಿಯಾದ ಒಂದು ಹೆಣ್ಣನ್ನು ನೀನು ತರಬೇಕಮ್ಮ. ನಾನು ಒಂದೇ ದಿನ, ಕೇವಲ 1 ದಿನದೊಳಗಾಗಿ. ನಾಳಿನ 1 ದಿವಸಕ್ಕೆ ಹೌದೇ? ನಿನ್ನ ಮಗನಾದಂತ ಮಾರನಿಗೆ ಕಣ್ಣೆ ಹುಡುಕ್ಬೇಕೆ? ಏನು ಅಣ್ಣಲಾಲಿಸಿಲ್ಲ
ಆ ಭಾರವನ್ನು ಹೊತ್ತವ ನೀನು ಹಾ. ಅತ್ತಿಗೆಗೆ ಮಾತನ್ನ ಕೊಟ್ಟಿದ್ದಿ 8 ದಿನದೊಳಗೆ ಮಾರನೆಗೆ ಮದುವೆ ಮಾಡಿ ಕೊಡುತ್ತೇನೆ, ಸತ್ಯ. ತಪ್ಪಿದರೆ ನಿಮ್ಮನ್ನು ಬಿಟ್ಟು ಹೋಗ್ತೇನೆ. ಹೌದೇ? ಇಷ್ಟೆಲ್ಲ ಮಾತು ಕೊಡಂತ ನೀನು 7 ದಿವಸ ಕಳೆದು ಹೋಯಿತು. ಹೌದು. ನಾಳಿನ ಸೂರ್ಯ ಅಸ್ತ ಆಗುವ ಮುನ್ನ ಮಗನಾದಂತ ಮಾರನಿಗೆ ಮದುವೆ ಆಗಬೇಕು. ಹೌದಮ್ಮ. ಕಣ್ಣೇ ಹುಡುಕಿದೆ ನೀನು, ಹುಡುಕಿದೆ, ಸಿಗ್ಲಿಲ್ವೇ? 7 ದಿವಸದಲ್ಲಿ ಸಿಗ್ಲಿಲ್ಲ. ಚಪ್ಪನ್ನಾರು ದೇಶಗಳನ್ನೇ ಹುಡುಕಿ ಬಂದೆ. ಅನ್ನ ಆ, ಈ ನಿನ್ನ ಮಾತನ್ನು ಕೇಳುವಾಗ ಒಂದೊಂದು ಸತ್ಯ, ನಿನಗಾಗದ ಕಾರ್ಯ ಈ ಪ್ರಪಂಚದಲ್ಲಿ ಯಾರಿಗಾದೀತು? ನಿನ್ನಿಂದ ಇದು ಏನೋ ಒಂದು ನಾಟಕ ನಿನ್ನದು. ಇಲ್ವೇ? ನಿನ್ನ ಮಾತನ್ನು ಕೇಳುವಾಗ ಕೇವಲ ಸೋತು ಹೋಗಿದ್ದೇನೆ, ಸೋತು. ಆಹಾ, ಇದು ಕೇವಲ ನಿನ್ನ ಬಣ್ಣದ ಮಾತು. ತಂಗಿಯನ್ನು ಹೊಗಳುತ್ತಾ ಹೊಗಳುತ್ತಾ ಈ ಕಾರ್ಯಕ್ಕೆ ನನ್ನನ್ನು ತೊಡಗಿಸ್ತಾ ಇದ್ದಿ. ಏನೇ ಈ ಕಾರ್ಯ ಮಾತ್ರ ನನ್ನಿಂದ ಆಗ್ಲಿಕ್ಕಿಲ್ಲ ಅನ್ನ. ನಿನಗಾಗದ ಕೆಲಸ ನನ್ನಿಂದ ಆಗ್ತದ? ಇನ್ನು ಉಳಿದದ್ದು ಒಂದೇ ದಿವಸ ಅನ್ನ. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ. ಬೇರೆ ಯಾವುದು ಕೆಲಸ ಹೇಳು, ಅದನ್ನು ಮಾಡ್ತಿರ್ತೀನಿ, ಇದೊಂದು ಆಗ್ಲಿಕ್ಕಿಲ್ಲ ನನ್ನ. ತಂಗಿ ನೀ ಕೇಳು ಕೊರಳಗೈಯದಿರೋ ಆಗುವುದೇ ಇಲ್ಲ. ಮಾನಭಂಗವಿಂತೆ ಸಗದಿರಬಲೆ ಮಾನಭಂಗವಿಂತೆ ಸಗದಿರಬಲೆ ಅಂಗಜನಿಗೆ ತಕ್ಕ ವಧುವ ನೀನರಸುತ್ತ ಅಂಗಜನಿಗೆ ತಕ್ಕ ವಧುವ ನೀನರಸುತ್ತ ಹಿಂಗದೆ ಕೈಗೊಳಿಸೆನಲೋ ಹಿಂಗದೆ ಕೈಗೊಳಿಸೆನಲೋ ಕೊರಳ ಕೊಯ್ಯದಿರೋ ತಂಗಿ ತಂಗಿ ಒಂದು ಕೆಲಸ ಆಗುದಿಲ್ಲ. first ನಾನು ಬರ್ತೀನಿ. ಗಂಡನ್ನು ಬಿಟ್ಟು ಹೊಂದಿದ್ದೇನೆ ಮಧ್ಯರಾತ್ರಿ ಹೊತ್ತು. ಹೇ, ಅವರ ಬಗ್ಗೆ ಯೋಚಿಸಬೇಡ. ಆ, ನಾನಿದ್ದೇನಲ್ಲ. ನೀನಿದ್ಯಾ? ಹೌದು. ಆ, ಹೋಗುವಾಗ ಮುಖ ನಾನು ತೋರಿಸ್ಬೇಕಲ್ಲ. ನನ್ನ ರಕ್ಷೆ ಇದೆ, ಹೌದಾ? ಯೋಚಿಸಬೇಡ. ಆ, ಇದೀಗ ಇದೊಂದು ಕೆಲಸ ಆಗುದಿಲ್ಲ. ಸಂಕಷ್ಟದಲ್ಲಿ ಸಿಲುಕಿದ್ದೇನೆ ತಂಗಿ. ಆ, ಏ, ಅಷ್ಟು ಎನ್ನಬೇಕು, ಹ. ಆಗುವುದಿಲ್ಲ ಎನ್ನಬಾರದು. ಅಂದ್ರೆ ಅಯ್ಯೋ, ಈ ಅಣ್ಣನ ಸ್ಥಿತಿಯನ್ನೊಮ್ಮೆ ನೋಡು, ನನ್ನನ್ನು ಸರಿಯಾಗಿ ಗಮನಿಸು. ಅಂದ್ರೆ ಕೂರಳ ಕೊಯ್ಯಬೇಡವೆ? ಹ್ಮ್ ಸಂಕಷ್ಟದಲ್ಲಿದ್ದೇನೆ ತಂಗಿ. ಹ್ಮ್ ಕೇವಲ ಒಂದೇ ಒಂದು ದಿನ, ಹ್ಮ್ ಇಂದು 7ನೇ ದಿನ, ಹ್ಮ್ ನಾಳೆ 8ನೇ ದಿನ. ಆ, ಸೂರ್ಯಾಸ್ತ ಆಗುವುದರೊಳಗಾಗಿ ಹ್ಮ್ ಮಗನಾದ ಮಾರನಿಗೆ ಸರಿಯಾದ ವಧುವನ್ನು ನೀನು ತರಲೇಬೇಕು ತಂಗಿ, ತರಲೇಬೇಕು ನೀನು. ಇಷ್ಟು ಹೇಳ್ತಾ ಇದೀಯನ್ನ ಹೌದಮ್ಮ. ಅಣ್ಣ. ಅಣ್ಣ ಕೇಳಿಷ್ಟು ನೀ ಬೇಡುವುದಾದರೆ ನಾಳೆ ಎನ್ನಿಂದ ಆಗುವ ಪ್ರಯತ್ನವನ್ನು ಅಣ್ಣ ಅಣ್ಣ ಓಯ್ ಅಣ್ಣ ಕೇಳಿಟ್ಟು ನೀ ಬೇಳುವುದಾದರೆ ನಾಳೆ ಎನ್ನಿಂದಾಗುವ ಪ್ರಯತ್ನವನು ಮಿಂಡನೈ ತಂದು ನಾ ಮಾಡ್ಬೆ ನಿಶ್ಚಯ ಮಿಂಡನೈ ತಂದು ನಾ ಮಾಡ್ಬೆ ನಿಶ್ಚಯ ವಿಧನಿಸದಿರು ಮನದೊಳಗೆ ಅಣ್ಣ ಅಣ್ಣ ಕೇಳಿಟ್ಟು ನೀ ಬೇಳುವುದಾದರೆ ನಾಳೆ ಎನ್ನಿಂದಾಗ ಪ್ರಾಯದವನು ಮಿಣ್ಣನೆ ತಂದು ನ ಮಾಡ್ಬೆ ನಿಶ್ಚಯವಿದನಿಸದಿರು ಮನದೊಳಗೆ ಅಣ್ಣ ಅಣ್ಣ ಯಾಕೆ ಈ ರೀತಿಯಾಗಿ ಸಂಕಟ ಪಡ್ತಾ ಇದ್ದಿ? ಆ, ನನ್ನ ಮಾತನ್ನು ಕೇಳುವಾಗ ಬೇಸರ ಆಯ್ತು ನಿನಗೆ? ಹೌದೇ? ಈ ರೀತಿಯ ಮುಖವನ್ನು ನಾನು ನೋಡ್ಲೇ ಇಲ್ಲ. ಯಾವತ್ತು ನಗುತ್ತಾ ಇರುವವನು ನೀನು. ಸತ್ಯ. ಇನ್ನು ಉಳಿದದ್ದು ಒಂದೇ ದಿವಸ. ಹೌದಮ್ಮ. ಆ ದಿನದಲ್ಲಿ ಈ ಕಾರ್ಯವು ನನ್ನಿಂದ ಆಗಬೇಕು. ಇದು ನಿನ್ನ ಸಂಕಲ್ಪ. ಸತ್ಯ. ಒಂದೊಂದು ಸತ್ಯ, ನಿನ್ನ ದಯೆ ಇದ್ರೆ ಯಾವುದು ಕಾರ್ಯವನ್ನು ಮಾಡುವುದಕ್ಕೆ ಹಿಂಜರಿರು ನಾನಲ್ಲ. ಇಷ್ಟು ದುಃಖಿಸಬೇಡ. ಎಷ್ಟು ನನಗೆ ಉಪಕಾರ ಮಾಡಿದವ ನೀನಾಗಿದ್ದಿ. ಹೌದೇ? ಹಾಗಂತ
ತಂಗಿಯಲ್ಲಿ ದೀನನಾಗಿ ಬೇಡುವುದು ತರಬಲ್ಲ. ಸರಿ. ನಿನ್ನ ದಯೆಯಿಂದಾಗಿ ನಿನ್ನ ಮಗನಂತ ಮಾರನಿಗೆ ಎಲ್ಲಿಯಾದ್ರೂ ಯೋಗ್ಯವಾದಂತಹ ಕನ್ಯೆಯನ್ನು ಹುಡುಕಿಕೊಂಡು ಬರ್ತೇನೆ. ಸರಿ. ಇದು ನನ್ನ ಮಾತು ಸತ್ಯ. ಹೇಗೆ ಆಗಲಮ್ಮ. ನಿನ್ನನ್ನು ನಂಬಿಕೊಂಡೀಗ ಮಾತು ಕೊಡ್ತಾ ಇದ್ದೇನೆ. ಆದ್ರೆ ಒಂದು ವಿಚಾರ, ಮತ್ತೆ ರಾತ್ರಿ ಹೊತ್ತು ಸರಿ. ಪಾರ್ಥಮಾಶ ಯೋಚನೆಯಲ್ಲಿ ಮಲಗಿಕೊಂಡಿದ್ದೆ. ಸರಿ. ಈಗ ನನ್ನ ಗಂಡನಿಗೆ ಎಚ್ಚರಿಕೆ ಆದ್ರೆ ಇವಳು ಎಲ್ಲಿ ಹೋಗಿದ್ದಾನಂತ ಅವರ ಬಗ್ಗೆ ಯೋಚಿಸಬೇಡವೇ? ನಾನಿದ್ದೇನಲ್ಲ. ಮಧ್ಯರಾತ್ರಿ ಹೊತ್ತು ನಾನಿದ್ದೀನಂತ. ಯೋಚನೆ ಮಾಡಬೇಡ. ಇನ್ನಲ್ಲೇ ಹೋಗ್ತೀನಿ ನೀನು. ಮತ್ತೆ ವ್ಯವಸ್ಥೆ ಮಾಡುವ. ಅವರಿಗೊಂದು ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀನಿ. ಮಾಡುವ. ಸರಿ ಆಗಲಿ, ಒಪ್ಪಿಕೊಂಡೆ ಅಲ್ಲ. ಆಗಲಿ. ನಾಳಿನ ದಿವಸ ಸರಿ. ಯೋಗ್ಯವಾದಂತಹ ಕನ್ಯೆಯನ್ನು ಹುಡುಕಿಕೊಂಡು ಬರ್ತೇನೆ. ನೀನೊಂದು ಆಶೀರ್ವಾದ ಆಗಲ್ಲ. ಹೋಗಿ ಬಾ. ಹೋಗಿ ಬನ್ನಿ. ಧರಣಿ ಬಗೆಯ ಜನರಿಗೆರಗುತ್ತೋ ಭರದಲ್ಲಿ ದ್ರೌಪದಿಯು ಅರಸುವೆ ತರುಣಿಯ ನೆನುದ ಕ್ಷಣದಲ್ಲಿ ತಾಪುರಟಳು ಧೈರ್ಯಗಳು ಪೊರಟಳು. ಅಲ್ಲರ ಆಶೀರ್ವಾದ ಪಡೆದುಕೊಂಡು ನೇರವಾಗಿ ಮುಂದೆ ಸಾಗಿ ಬಂದಿದ್ದೇನೆ. ಅದೆಷ್ಟೋ ಪುರವನ್ನು ಸೇರಿದ್ದೇನೆ. ಮಾರನಿಗೆ ಸರಿಯಾದಂತ ಜೊತೆ ಹುಡುಕುವುದರಲ್ಲಿ ಹಿಂದೆ ಬಿದ್ದಿದ್ದೇನೆ. ಸರಿ, ಯಾಕೆಂದ್ರೆ ಸರಿಯಾದಂತ ಯೋಗ್ಯವಾದಂತ ಕನ್ಯಾಮಣಿ ಸಿಗ್ಲಿಲ್ಲ ತಾನೆ. ಮುಂದೇನು ಮಾಡಲಿ? ಅಣ್ಣನಿಗೆ ಮಾತನ್ನು ಕೊಟ್ಟಿದ್ದೇನೆ. ಇದೇನು ದೂರದಲ್ಲೂ ದೀಪ ಕಾಣ್ತಾ ಉಂಟು. ಓಹೋ, ಯಾರೋ ಹೇಳ್ತಾ ಇದ್ದಾರೆ ಕಮಲಾವತಿಪುರ ಬಂತೆ, ಅಲ್ಲಿ ಅರಸ ಕಮಲಭೂಪತಿಯಂತೆ, ಅವನಿಗೆ ಯೋಗ್ಯವಾದಂತಹ ಒಂದು ಕನ್ಯೆ ಇದ್ದಾರಂತೆ, ರತಿ ಎಂಬುವವಳು. ಮಾರನಿಗೆ ಸರಿಯಾದಂತ ಜೊತೆ ಇದು ಹೌದು. ಈ ಬಗ್ಗೆ ಯೋಚನೆ ಮಾಡಿಕೊಂಡಿದ್ದೇನೆ. ಮತ್ತಾಕೆ ತಡ ಮಾಡಬೇಕು? ಆದಷ್ಟು ಬೇಗ ಕಮಲಾವತಿಪುರವನ್ನು ಸಿಗ್ತೇನೆ. ಕೆಲಸ ಯಾರಿಗೂ ಬೇಡ. ಯಾಕೆ? ಇಷ್ಟು ತನಕ ಕಾದು 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 ಸಾಕಾಗಿ ಹೋಯ್ತು. ರಾತ್ರಿ ತುಂಬಾ ಹೊತ್ತಾಯ್ತಲ್ವೇ? ರಾತ್ರಿ ತುಂಬಾ ಹೊತ್ತದಲ್ಲ, ರಾತ್ರಿಯಲ್ಲಿ ತುಂಬಾ ಹೊತ್ತಾಯ್ತು. ಈಗ ಏನು ಕೆಲಸ? ಕೆಲಸವೋ ಏನು ಕೆಲಸ? ಇಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅವನ್ನೆಲ್ಲ ನೋಡುವ ಕೆಲಸ ಅಷ್ಟೇ. ಇನ್ನು ಸದ್ಯಕ್ಕೆ ಇಲ್ಲಿ ಯಾರು ಬರುವುದಿಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಸ್ವಲ್ಪ ಹೊತ್ತು ಮಲಗುವ, ಆಮೇಲೆ ನೋಡುವ. ಮನೆಯಲ್ಲಿ ಹೇಳ್ತಿಲ್ಲ, ಹೋದಲ್ಲೆಲ್ಲ ಹೆಂಡತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ಅದಾಗ್ಲಿಕ್ಕಿಲ್ಲಪ್ಪ. ಹೆಂಡತಿಯ ಒಂದು ಸೀರೆ ಇದ್ರೆ ಬೇರೆ ಯಾವ ಸಮಸ್ಯೆ ಇಲ್ಲ, ಒಳ್ಳೆ ನಿದ್ದೆ. ನಮ್ಮ ಹೆಂಡತಿ ನಮ್ಮ ಹೆಂಡತಿ ಮನೆ ನಮ್ಮ ಹೆಂಡತಿ ಅಂತ ಹೇಳಿದ್ರೆ ನಾವು ಪಾಲಲ್ಲಿ ಮದುವೆ ಆದದ್ದ. ನೋಡಿ, ಈ ರೀತಿ ಸೀಂತ್ರಿ ಮಾಡುದು ಬೇಡ. ನೀವು ಈ ರೀತಿ ಸೀಂತ್ರಿ ಮಾತಾಡೋದಕ್ಕೆ ದೇವರು ನಿಮ್ಮನ್ನು ಇಷ್ಟು ಹಿಂದೆ ಕೂರಿಸಿ. ಹೌದಪ್ಪ. ಇಲ್ಲದ್ರೆ ನಮಗೆ ಮುಂದುವರೆಸಿದ್ರೇನು? ನಮ್ಮ ಹೆಂಡತಿ ನನ್ನ ಹೆಂಡತಿ ಮನೆಯಲ್ಲಿ ನಿಮಗೆ ಇನ್ನು ಚಿಕ್ಕ ಪ್ರಾಯದ ಬಾಲ್ಯ ಚದುರಿ ಸಿಕ್ಕಿ ಆಗ್ಬೇಕು. ಆಯ್ತು, ನೀವು ಅದನ್ನೇ ಪತ್ತೆ ಹೇಳ್ತೀವಿ, ಚಿಕ್ಕ ಪ್ರಾಯ ಬಾಲ್ಯ ಅಂತ ಹೇಳ್ತಾ ಒಂದು ದಿವಸ ನಿಮ್ಗೆ ನಿಮ್ಗಿಂತ 1 ವರ್ಷ ಐತಲ್ಲ, ಒಂದು ತಿಂಗಳಿಗೆ ದೊಡ್ಡದೇ ಸಿಗುತ್ತೀವಿ. ಆಗ್ಲೇಪ್ಪ. ಸೀರೆ ನಿಮ್ದಲ್ಲ? ಸೀರೆ ನಿಮ್ಗೆ ಮದುವೆ ಆಗಿಲ್ಲಲ್ಲ? ಓ, ಇವರಿಗೆ ಮದುವೆ ಆಗಿದೆ. ಇವ್ರ ಹತ್ರ ಹೋಗಿ ಕೇಳಿ ಸೀರೆಯ ಪ್ರಯೋಜಕತ್ವ ಎಷ್ಟು ಉಂಟು ಅಂತ. ಇದು ಎಲ್ಲಿಂದ? ಮನೆಯಿಂದ ಯಾರ ಮನೆಯಿಂದ ಅಂತ ಇರುವುದಷ್ಟೇ ಅಲ್ವಾ? ನಿಮ್ಮ ಹಾಗೆ ಪಕ್ಕದ ಮನೆಯನ್ನು ನೋಡಿ ನಮಗೆ ಅರ್ಥ ಆಗ್ತದೆ. ನಮ್ಮ ಮನೆ ಇದ್ದು ಆಯ್ತಾ? ಇದು ಉತ್ತರ ದಕ್ಷಿಣ ಯಾವುದು? ಖುಷಿ ನೀವು ಕೂತದ್ದು ನಿಮ್ಗೆ ಯಾವುದಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಮಲಗುವ. ಗಂಜಿ ಎಷ್ಟೊತ್ತಿಗೆ ಬರ್ತದೆ ಕಾದೊಂದು ಮನಸ್ಸು ಬಂತು. ಅದು ಒಳಗೆ ಅರ್ಧ ಬೇಲಿ ಬಂದಳು ಕಮಲಾವತಿ ಪಟ್ಟಣ ಕಂದಿನ ರಾತ್ರಿಗಳು. ಮಧ್ಯರಾತ್ರಿ ಹೊತ್ತಿಗೆ ಕಮಲಾವತಿಪುರವನ್ನು ಸೇರಿಕೊಂಡಿದ್ದೇನೆ. ಬರುತ್ತಾ ಮುಖ್ಯದ್ವಾರಕ್ಕೆ ಬಂದಿದ್ದೇನೆ. ಆಚೆ ಈಚೆ ನೋಡ್ತಾ ಇದ್ರೆ ಯಾರು ಕಾಣುವುದಿಲ್ಲ. ಯಾರಿಲ್ವೇ? ಇದೇನು ವಿಚಿತ್ರವಾಗಿ ಕಾಣ್ತಾ ಇದ್ದಾರಲ್ಲ. ಓಹೋ,
ಬಹುಶಃ ಇವನು ದ್ವಾರಪಾಲಕನಿರ್ಬೇಕು. ಈ ರೀತಿಯಾಗಿ ನಿದ್ರೆ ಮಾಡಿಕೊಂಡು ರಾತ್ರಿ ಹೊತ್ತು ಕಾಯ್ತಾ ಇದ್ದಾನಲ್ಲ. ಸರಿ, ಇವನು ಎಚ್ಚರ ಮಾಡಬೇಕು. ಚಪ್ಪಲ ಸ್ವರಕ್ಕೆ ಇವನಿಗೆ ಎಚ್ಚರ ಆಗುವುದಿಲ್ಲ. ಊಟಕ್ಕ? ಹೌದು ಹೌದು. ಏನ್ ಪದಾರ್ಥ ಪದಾರ್ಥ ಯಾವ್ದು ಬೇಕು? ಯಾವ್ದುಂಟು? ಯಾವುದು ಯಾವ್ದು ಬೇಕು? ಕುಂಬಳಕಾಯಿ. ಕುಂಬಳಕಾಯಿ ನಿನ್ನ ಅಪ್ಪನ ಕೊಚ್ಚ ಕುಂಬಳಕಾಯಿ. ಮತ್ತೆ ಯಾವ್ದಾಯ್ತು? ಮತ್ತೆ ಯಾವ್ದಾಯ್ತು? ನಿದ್ದೆ ಬಂದಿದೆ ಎಬ್ಬಿಸ್ಬೇಡ್ವೆ. ಮಗುವನ್ನು ಆಚೆ ಮಲಗಿಟ್ಟು ನೀನು ಇದ್ದೆ ಬಾ. ಅಯ್ಯೋ, ಇವನಿಗೆ ಯಾವ ಕಾಲದ ನಿದ್ದೆ? ಯಾರಯ್ಯ ಬಾಗಿಲ ಕಾಯ ಧೀರ ಜನರು ಬೇಡಿರಯ್ಯ ನಾರಿಯೋ ಹೊರಗೆ ಬಂದವಾದೇನೋ ಬಾಗಿಲು ಕಾಯಿದಲ್ಲ ನಾನು. ಬಾಗಿಲನ್ನು ಎತ್ಕೊಂಡು ಹೋಗ್ತಾರ, ಬಾಗಿಲನ್ನು ಯಾರಾದ್ರೂ ಹೊತ್ಕೊಂಡು ಹೋಗ್ತಾರ? ದ್ವಾರದಲ್ಲಿ ಕಾಯುತ್ತಾ ಇದ್ದವನು ಇರ್ತಾನೆ. ಕವಾಟ ರಕ್ಷಕ ನಾನು. ಹೌದಾ? ಹೌದು. ದ್ವಾರಪಾಲಕ. ಹೌದು. ದ್ವಾರ ರಕ್ಷಣೆ ಅಲ್ಲ, ದ್ವಾರದಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಅನ್ನೋದು ವೀಕ್ಷಣೆ ಮಾಡ್ಲಿಕ್ಕೆ ಇರುವವ. ಹೌದಾ? ಈ ರೀತಿ ಮಲಗಿಕೊಂಡು ನೀನು ಕಾಯುವುದಾ? ನಾನು ಸದಾ ಮಲಗಿದ್ರೆ ಎಚ್ಚರದಲ್ಲೇ ಇರ್ತೇನೆ. ಹೌದಾ? ಯಾರ ಹೆಜ್ಜೆ ಸಪ್ಪಳ ಆದ್ರೂ ಏನು ಅಂತೇಳಿ ಕಂಡುಹಿಡಿಯುವಷ್ಟು ಚಾಣಕ್ಷಮತಿತ್ವ ನನಗೆ ಒಳಗಿಂದೊಳಗೆ ಉಂಟು. ಹೀಗೆ ಯಾರು ಬಂದ ಮಲಗಿದಲ್ಲಿಯೂ 6ನೇ ಗ್ರಂಥಿ ಕೆಲಸ ಮಾಡ್ತಾ ಉಂಟು ನಂದು. ಹೌದಾ? ಈಗ ಮಲಗಿದಲ್ಲಿಗೆ ನಾನು ಯಾರು ಬಂದೆ ಅಂತ ಗೊತ್ತಾಯ್ತು ನಿಂಗೆ? ಎದ್ದು ನೋಡುವಾಗ ಗೊತ್ತಾಯ್ತಲ್ಲ? ಎದ್ದು ನೋಡುವಾಗ ಎಲ್ಲರಿಗೂ ಗೊತ್ತಾಗ್ತದೆ. ಹೌದಾ? ಎದ್ದು ಮೇಲೆಯೂ ಪರಿಚಯ ಸಿಗುದಿಲ್ಲ ಯಾರು ಅಂತ. ಹೌದಪ್ಪ. ನಿನ್ನಲ್ಲಿ ಕೈ ಮುಗಿತಾ ಇದ್ದೇನೆ. ಏನು ನನಗೆ ಕೈ ಮುಗಿದ್ರೆ ಅಲ್ಲಿ ಏನ್ ಮಾಡುದು ಮತ್ತೆ? ಎಲ್ಲಿ? ಅಲ್ಲಿ. ಈಗ ನನಗೆ ಯಾರಿಗೆ ಕೆಲಸ ಆಗ್ಬೇಕು ಅವರಿಗೆ ಕೈ ಮುಗಿಬೇಕು. ಅದಕ್ಕೆ ನಿನ್ನಲ್ಲಿ ಒಂದು ಕೆಲಸ ಉಪಕಾರ ಆಗಬೇಕು. ನಾರೇ ಒಬ್ಬಳು ಬಂದಿದ್ದಾರೆ, ನಿನ್ನ ಅಪ್ಪನಿಗೆ ಹೋಗಿ ತಿಳಿಸಬೇಕು ಈ ವಿಷಯವನ್ನು. ಹೌದಾ? ಹೆಣ್ಣೆಂಗಸು ಮೊದಲು ಹೆಣ್ಣಾಗಿದ್ದವಳಿಗೆ ಹೆಂಗಸಾಗಿದ್ದಿ. ಆದ್ದರಿಂದ ನಾರಿ ಅಂತ ನಾನನ್ನು ಕರೆದದ್ದು. ಹೌದು. ನಾರಿ ಆದರೇನು, ಮಾರಿ ಆದರೇನು, ಮಾರಿ ನನಗೆ ಲೆಕ್ಕವೇ ಇಲ್ಲ. ಅದರಲ್ಲಿ ಸೂರ್ಯ ಉದಯ ಆಗುವ ತನಕ ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ನಿಷಿದ್ಧ. ಕೇಳಿರಪ್ಪ ಕೈಯ ಮುಗಿವೆ ಲಾಲಿಸುತ್ತಲಿನ ಮಾತ ಚಾಳಿಸದಿರಿ. ಕೇಳಿರಪ್ಪ ಕೈಯ ಮುಗಿವೆ ಏನನ್ನು ಕೇಳಿ ರಪ್ಪ ಯಾಕೆ? ಕೇಳಿರಪ್ಪ ನಿಧಾನ ಇದ್ರೆ ಗೊತ್ತಾಗ್ತದೆ ನನಗೆ. ಹೌದಾ? ಕೇಳಿರಪ್ಪ. ಕೇಳಿರಪ್ಪ. ನನ್ನ ಮಾತನ್ನು ಕಿವಿ ಕೊಟ್ಟು ಕೇಳಿರಪ್ಪ. ಮತ್ತೇನು ಬಾಯಿ ಬಿಟ್ಟು ನೋಡುವ ಅಭ್ಯಾಸವಿಲ್ಲ. ಮತ್ತೆ ರಾತ್ರಿಗೆ ಹೆಣ್ಣರು ಬಂದಿದ್ದೇನೆ, ನನಗೊಂದು ಉಪಕಾರ ಮಾಡುವಂತ ಯವದಾರಿನ ಪಾಲಿಗಿಲ್ಲದೆ ಹೋಯ್ತಲ್ಲ. ಏನದು ಮಧ್ಯರಾತ್ರಿಯಲ್ಲಿ ಕೆಲಸ? ಏನು ನಿನ್ನಲ್ಲಿ ಕೆಲಸ ಇರುವುದಲ್ಲ, ನಿನ್ನ ಯಜಮಾನಿದ್ದಾರಲ್ಲ, ಹೌದು, ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಮುಖ್ಯವಾದಂತ ವಿಚಾರ, ಮುಖ್ಯವಾಗಿ ವಿಷಯವನ್ನು ಅವರಿಗೆ ತಿಳಿಸಲೇಬೇಕು. ಮಧ್ಯರಾತ್ರಿಯಲ್ಲಿ ಬಂದು ಯಜಮಾನರು ನೋಡ್ಬೇಕು. ಮಧ್ಯರಾತ್ರಿ ಕಾಲದಲ್ಲಿ ಎದ್ದು ನೀನು ತಿರುಗಲೆಗೆ
ನೋಡ್ಬೇಕಂತೇಳಿ. ಆ, ಏನು ಮನೆಯಲ್ಲೆಲ್ಲೋ ಗಂಡನಿಗೆ ನಿಂಗೆ ಜಗಳ ಆಗಿದೆ. ಅವತ್ತಿಗೆ 4 ಬಾರಿಸಿದ್ದಾನೆ. ಇನ್ನು ಗಂಡ ಇಲ್ಲದ ಅಡ್ಡಿ ಇಲ್ಲ, ಯಜಮಾನರಾದ್ರೂ ನೋಡು ಅಂತೇಳಿ ಬಂದದ್ದ. ಹೆಂಗಸೆ, ಏನು ಮಧ್ಯರಾತ್ರಿಯಲ್ಲಿ ದಿಟ್ಟ ಹೆಂಗಸು ನೀನು ಹೀಗೆ ತಿರುಗುತ್ತಾ ಹೋದ್ರೆ ಆ. ಎರಡು ಕೊಚ್ಚಿಕೊಳ್ತೇವೆ. ಹೇಳಿದೆ? ಆ ಕಾಲಿನ ದುರಾಂಕಾರವೇ. ಇಷ್ಟು ವಿನಯದಿಂದ ಕೇಳ್ತಾ ಇದ್ರೆ ನಿನಗೆ ನನ್ನ ಮಾತು ಪತ್ತೆ ಆಗುವುದಿಲ್ಲ. ಇಷ್ಟು ವಿನಯದಲ್ಲಿ ಕೇಳಿದೆ. ವಿನಯನ ಇನ್ನು ಬರಬೇಕು. ಹೌದಾ? ಭರಿಸು ಅಂತ ಹೇಳ್ತಾ ಇದ್ದೆ. ಓ, ಭರಿಸ್ಬೇಕು. ಹೌದು. ನನ್ನ ಮಾತಿನ ಪಾಲಿಗೆ ಪತ್ತೆ ಆಗದಿದ್ರೆ ನಾನೀಗ ತಗ್ಗಿ ಬಗ್ಗೆ ಮಾತಾಡಿದಲ್ಲ, ನಿನಗೆ ಮದ್ದರಿಯುವವರೇ ಅರಿಬೇಕು. ಹೌದು. ನಾನು ಯಾರೆಂಬಂತ ವಿಚಾರ. ನಾನು ಅರ್ಧ ಮದ್ದನ್ನು ಯಾವತ್ತೂ ತಗೊಳ್ಳೋದೇ ಇಲ್ಲ. ಹೌದಾ? ನಾನು ಹಚ್ಕೊಳ್ಳೋದು ಮಾತ್ರ. ಹಚ್ಚಿಕೊಳ್ಳೋದು ಮಾತ್ರ. ಈಗ ಕುಡಿಸ್ಟೇಟಿಗೆ ಮದ್ದು. ಹೊಗೆ, ಹೊಗೆ. ಈಗ ನಾನು ಯಾರೆಂಬುದನ್ನು- ಶಾಂತಲಾಗು. ಚಂಡಿ ಚಾಮುಂಡಿ ಕಾಳಿ ಭದ್ರಕಾಳಿ ಓಂಕಾಳಿ ಮಹಾಕಾಳಿ ಸ್ವರೂಪಿಣಿ ಜಗದೀಶ್ವರಿ ರುಂಡಮಾಲೇಶ್ವರಿ ಅನ್ನಪೂರ್ಣೇಶ್ವರಿ ಕಾತ್ಯಾಯಿನಿ ಭ್ರಮರಾಂಬೆ ವಿಶಾಲಾಕ್ಷಿ ಮೀನಾಕ್ಷಿ ಕಾಮಾಕ್ಷಿ ಮಹಾಲಕ್ಷ್ಮಿ ಶಿವಿಕಾ ಕುಕ್ಷಿಕಾ ಮಹಾದೇವಿ ಮಹಾಂಕಾಳಿ ಪಾರ್ವತಿ ಸುಪ್ರಭಾ ಪ್ರಭರಂಬೆ ವಿದ್ಯಾವಾಸಿನಿ ಯೋಗಿನಿ ಹಿಮರೂಪಿಣಿ ತಾಯಿ ಶಾಂತಲಾಗು. ತಾಯಿ ಶಾಂತಲಾಗು. ಇನ್ನು ತುಂಬಾ ಉಂಟು, ಅವ್ರು ಕರೆ ಮಾಡ್ತಾರೆ. ಹಾಗಾಗಿ ಅದನ್ನು ಖುಷಿ ಇಷ್ಟು ನಾಲ್ಗೇನು ಹೊರಗಾಕ್ಬೇಡ. ಕಪ್ಪು ಕಪ್ಪು ಕೆಂಪು ಕೆಂಪು ಮಾರಿಯಾದರೇನು ಮಾರಿಯಾದ ಅಂತ ಹೇಳಿದೆಲ್ಲ. ಹೌದು. ಈಗ ಮಾರಿಯಾಗಿ ಕಂಡಿದೆ ನಿಮಗೆ. ಹೌದು. ಈಗ ಗೊತ್ತಾಯ್ತಾ? ಎಂತೆಂತ ಮಾರಿಗಳು ಇರ್ತಾರೆ ಅದ್ರಲ್ಲಿ ಇಂಥ ಮಾರಿಯನ್ನು ಇವತ್ತೇ ನಾನು ನೋಡಿದ್ದು. ಹೌದಾ? ಈ ರೂಪದ ಮಾರಿಯನ್ನು ಇವತ್ತೇ ನೋಡಿ. ಮತ್ತೆ ಬೇಕಾ ನಿಂಗೆ? ಬೇಡಪ್ಪ. ಯಾರೋ ಯಾರೋ ಏನೋ ಸಾಕು. ಅಮ್ಮ ತಾಯಿ ಶಾಂತಳಾಗು. ತಾಯಿ ಶಾಂತಳಾಗು. ಶಾಂತರಾಗಿದ್ದೇನೆ. ಶಾಂತಳಾಗು ತಾಯಿ ಶಾಂತಳಾಗು. ಹೀಗೆ ಮಾತಾಡ್ತಾ ಇದ್ರೆ ಮತ್ತೆ ಮಾಡ್ತೆ ಕೆಲಸ. ಕಪ್ಪು ಕಪ್ಪು ಕೆಂಪು ಕೆಂಪು ಇಷ್ಟು ನಾಲ್ಗೇನು ಹೊರಗಾಗ್ಬೇಡ ತಾಯಿ. ಶಾಂತಳಾಗಮ್ಮ. ಶಾಂತಳಾಗು. ಹೋಗಿ ವಿಷಯ ಹೇಳ್ತೀನಿ. ಕಮಲ ಭೂಪತಿ ಎಂದು ಏನು ಹೊರಡು ವರಕಮಲ
ವರಕಮಲ ಭೂಮನಿಗೆ ತರುಣಿ ಮಣಿ ರತಿಯುದಿಸಿ ಮೆರೆದಿರಲ್ ಕಂದು ಹೊರೆಯನಾಳಿದ ತಾನು ನಿರತ ಸೇವೆಯುಳು ವರ ಸತ್ಯ ಜನ್ಮದಿನದಿ ತಾನು ಧರಣಿ ಮುನಿ ಕಮಲ ಭೂಮ ನಮ್ಮ ಸರ್ವೇಶ್ವರ ರಕ್ಷಿಸು ತಂದೆ ರಕ್ಷಿಸು. ಮಾನವ ಜನ್ಮ ದೊಡ್ಡದು, ಇದು ಹಾಡು ಮಾಡಬೇಡಿ ಹುಚ್ಚಪ್ಪಗಳಿರ. ಹೀಗೆ ಪೂರ್ವ ಸೂರಿಗಳು ಆಡಿದಂತಹ ಮಾತನ್ನು ಕೇಳುವಾಗ ಅತ್ಯಂತ ದುರ್ಲಭವಾದಂತಹ ಮಾನವ ಜನ್ಮವನ್ನು ಹೊಂದಬೇಕು ಅಂತಾದ್ರೆ ಎಷ್ಟು ಕಷ್ಟ ಉಂಟು ಎಂಬುದನ್ನು ತಿಳಿಯುತ್ತದೆ. 84 ಲಕ್ಷ ಜೀವರಾಶಿಗಳಲ್ಲಿ ಸಂಜನಿಸಿದ ಮೇಲೆ ಮತ್ತೆ ದೊರಕುವಂತಹದ್ದು ಮಾನವ ಜನ್ಮ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬಂತ ಚತುರ್ವರ್ಣಗಳು, ಈ ವರ್ಣಗಳು, ಆಶ್ರಮಗಳು ಇವುಗಳಿಗೆ ಅನುಕೂಲಕರವಾಗಿ ಇರುವಂತ ಪದ್ಧತಿಗಳು. ಇದನ್ನೆಲ್ಲ ಯೋಚನೆ ಮಾಡುವಾಗ ಸರ್ವರನ್ನು ರಕ್ಷಿಸುವಂತ ಕ್ಷತ್ರಿಯ ವಂಶದಲ್ಲಿ ಕಮಲಾವತಿಯ ದೊರೆಯಾಗಿ ಕಮಲಭೂಪ ಎಂಬಂತ ಹೆಸರಿನಿಂದ ಉತ್ತಮವಾದಂತ ಆಳ್ವಿಕೆಯನ್ನು ಕೊಡುತ್ತಾ ಇದ್ದಾನೆ ಎಂಬುದಾಗಿ ಪ್ರಪಂಚ ಮುಖದಲ್ಲಿ ಎಲ್ಲರಿಂದಲೂ ಹೊಗಳಿಸಿಕೊಳ್ಳುವಾಗ ಮನಸ್ಸಿಗೆ ಸಂತೋಷ ಆಗುವುದು. ಜೀವನದಲ್ಲಿ ಹುಟ್ಟಿದ ಮೇಲೆ ಏನಾಗಿದ್ದಾನೆ ಎಂಬುದಕ್ಕಿಂತಲೂ ಏನನ್ನು ಸಾಧಿಸಿದ್ದಾನೆ ಎಂಬುದನ್ನು ಲೋಕ ಗುರುತಿಸುತ್ತದೆ. ಪ್ರಜಾರಂಜಕನಾಗಿ ಕಾಪಾಡಿಕೊಂಡು ಬಂದಂತಹ ಹಿರಿಯರದ್ದಾದಂತಹ ನಡೆಯನ್ನು, ಧರ್ಮವನ್ನು ಮೀರದೆ ನಡೆದ ಕಾರಣ ಪ್ರಜೆಗಳೆಲ್ಲರೂ ತನ್ನನ್ನು ಈ ಕಾಲದಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಎಂಬುದಾಗಿ ಕಂಡುಕೊಂಡವರಿದ್ದಾರೆ. ನಾನು ಕೂಡ ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲೇ ಪಾಲಿಸಿಕೊಂಡು ಬಂದವರು. ಸಮಸ್ಯೆಗಳು ಒದಗಿದಾಗ ಸಮಸ್ಯೆಗಳನ್ನು ದೂರ ಮಾಡುವುದಕ್ಕೆ, ಕಾಲಕಾಲಕ್ಕೆ ಸೂಚನೆ ಕೊಡುವುದಕ್ಕೆ ಯೋಗ್ಯರಾದಂತಹ ಮಂತ್ರಿಗಳು, ಒಂದೊಮ್ಮಿಗೆ ಶತ್ರುಗಳ ದಾಳಿಯಾಯಿತು ಅಂತಾದ್ರೆ ಅವಳನ್ನು ನಿವಾರಿಸುವುದಕ್ಕೆ ಯೋಗ್ಯರಾದಂತಹ ಸೇನಾಧಿಪತಿ, ಸಕಲರನ್ನು ಹೊಂದಿದಂತ ನಾನು ರಾಜಕೀಯವಾಗಿ ಒಂದರ್ಥದಲ್ಲಿ ಅಜಾತ ಶತ್ರು ಎನಿಸಿಕೊಂಡವನೇ ಇದ್ದೇನೆ. ಸಾಂಸಾರಿಕ ಜೀವನದ ಬಗ್ಗೆ ಯೋಚನೆ ಮಾಡಿದೆ ಅಂತಾದ್ರೆ ಗ್ರಾಸ್ತನಾದವರ ಜೀವನ ಮಕ್ಕಳನ್ನು ಹೊಂದಿದ ಮೇಲೆಯೇ ಅವನಾಗುವುದು ಅಂತ ಹೇಳಿದೆ. ಗಂಡು ಹೆಣ್ಣು ಎಂಬುದಲ್ಲ, ಪ್ರಧಾನವಾಗಿ ಹೆಣ್ಣನ್ನೇ ಹೊಂದಬೇಕು. ಕನ್ಯಾ ಪಿತೃ ಎನಿಸಿಕೊಂಡವ ಕನ್ಯಾದಾನವನ್ನು ಮಾಡಿದ ಅಂತಾದ್ರೆ ಅವನ ಜೀವನ ಸಾರ್ಥಕವಾಗ್ತದೆ ಅಂತ ಆಡಿದ. ಆ ನಿಟ್ಟಿನಲ್ಲಿ ಯೋಚನೆ ಮಾಡುವಾಗ ನಮ್ಮ ದಾಂಪತ್ಯದ ಫಲವಾಗಿ ಉದಿಸಿ ಬಂದಂತಹ ಮಗಳು ರತಿ ಈ ಕಾಲದಲ್ಲಿ ಅತ್ಯಂತ ಸುಂದರವಾಗಿ ಚೌತಿಯ ಪೌರ್ಣಿಮೆ ಚಂದ್ರನ ಹಾಗೆ ಶೋಭಿಸ್ತಾ ಇದ್ದಾಳೆ. ಒಂದರ್ಥದಲ್ಲಿ ರಾಜಕೀಯವಾದಂತ, ಸಾಂಸಾರಿಕವಾದಂತ ಯಾವುದೇ ಸಮಸ್ಯೆಗಳಿಲ್ಲ ಎಂಬುದೆಂದರೆ ಸಭಾ ವಿಸರ್ಜನೆಯನ್ನು ಮಾಡಿ ವಿಶ್ರಾಂತಿಗೆ ಅಂತ ಯಾರದು ಹೇಳ. ನೀನು ನಾನು ಅಲ್ಲಿರ್ಬೇಕಾದ್ರೆ ಕವಾಟ ರಕ್ಷಕ. ಕವಾಟ ಬಿಟ್ಟು ಬಂದದ್ದು ಯಾಕೆ? ಮಧ್ಯರಾತ್ರಿಯಲ್ಲಿ ಓಡಿ ಬರಬೇಕಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂತು. ಮಧ್ಯರಾತ್ರಿಯಲ್ಲೂ ಕವಾಟವನ್ನು ಬಿಟ್ಟು ಬರಬೇಕಾದ ಪ್ರಮೇಯ ಏನು? ಬೇರೊಬ್ಬರನ್ನು ನೇಮಿಸಿ ಬಂದೇನೆ ಅವಸರವಾಗಿ. ಹೌದಾ? ಪ್ರಭು ಕೆಳೆಯದೊರೆಯೇ ನೀನು ನಾವೆಂಬುದ ಮೌನದ ಬೇಗಿದೆಯೋ. ಆ ಆ ಆ ಹೇಳವಲ್ಲ ಲೋಕದೊಳಿದಿಲ್ಲ, ಪೇಳಲೆ ಮಳವಲ್ಲ ಲೋಕದೊಳಿದಿಲ್ಲ. ಪಾಲಿಸೋ ನಮ್ಮ ಕೃಪಾಳು ನೀ ದಯವಿಟ್ಟು, ಪೇಳಲೆ ಮಳವಲ್ಲ ಲೋಕದೊಳಿದಿಲ್ಲ. ಪಾಲಿಸೋ ನಮ್ಮ ಕೃಪಾಳು ನೀ ದಯವಿಟ್ಟು.
ಮಾಡಿದ್ದೀರಿ. ನೀ ಬಹಳ ಹಳಬರು. ಹೌದು. ಆದ್ದರಿಂದ ನನಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟು ಎಲ್ಲರೂ ನನ್ನನ್ನು ಗೌರವಿಸುವ ಹಾಗೆ ಮಾಡಿದಂತಹ ಏಕೈಕ ವ್ಯಕ್ತಿಗಳು ತಮ್ಮ ರಾಜ್ಯದಲ್ಲಿ ತಾವೇ ಪ್ರಭು. ಬಹಳಷ್ಟು ಹಿಂದಿನಿಂದಲೂ ನೀನು ಇದ್ದವ ನಮ್ಮ ಜೊತೆ. ಯಾರು ಏನೇ ಹೇಳಿ ಬಹಳ ವಿನಯದಿಂದ ವರ್ತಿಸಬೇಕಂತ ಹೇಳಿ ಆದ್ದರಿಂದಲೇ ಅಂದಿನಿಂದಲೂ ಇಂದಿನವರೆಗೂ ಕುಮಾರನೇ ಆಗಿದ್ದು. ಹೌದು ಪ್ರಭು. ಯಾಕಂದ್ರೆ ವಿನಯಶೀಲರಾದಂತಹ ವಿಚಾರ ನಮಗಲ್ಲದೆ ಬೇರೆ ಯಾರಿಗೆ ಗೊತ್ತು ಪ್ರಭು. ಒಂದರ್ಥದಲ್ಲಿ ರಾಜನ ಆಳ್ವಿಕೆ, ರಾಜರ ನಡೆನುಡಿ ಪ್ರಜೆಗಳಲ್ಲಿ ಇರಬೇಕು ಎಂಬುದನ್ನು, ಒಂದರ್ಥದಲ್ಲಿ ಉಳಿದವರಿಗೆ ನೀವು ಮಾದರಿಯಾಗಿದ್ದಿ. ಹೌದು ಪ್ರಭು. ಆದ್ರೆ ಕರ್ತವ್ಯದಲ್ಲಿ ಲೋಪ ಆಗಲಿರುವ ಈಗ ನೀವು ನಾನು ಯಾವತ್ತಾದ್ರೂ ನನ್ನ ಕರ್ತವ್ಯಕ್ಕೆ ಎಷ್ಟು ಸಮಸ್ಯೆ ಇದ್ರು ನಾನು ಲೋಪ ಮಾಡಿದ್ದು ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕಿಯಾದ್ರೂ ನನ್ನ ಬದುಕಿನಲ್ಲಿ ಉಂಟ. ಇದುವರೆಗೆ ಇಲ್ಲ, ಈಗ ಯಾಕೆ ಒಂದೇ ಅಂತ ಅರ್ಥ ಬೇರೆ ಆಗಿಲ್ಲ. ಯಾರಾದ್ರೂ ನಮ್ಗೆ ಆಗದವರು ನಮ್ಮ ಬಗ್ಗೆ ಏನಾದ್ರೂ ಹೇಳಬಹುದು. ಹೇಳುವವರು ಸಾವಿರ ಹೇಳಿ. ವ್ಯವಹಾರದಲ್ಲಿ ನಾನು ಯಾವತ್ತಾದ್ರೂ ತಪ್ಪಿದ್ದುಂಟೆ ಪ್ರಭು. ನಮ್ಮ ಕರ್ತವ್ಯವನ್ನು ಮಾಡುವ ಕಾಲದಲ್ಲಿ ಯಾವತ್ತೂ ನಾವು ನ್ಯಾಯ ನಿಷ್ಠುರರಾಗಿ ಇದ್ದೇವೆ ಅಂತಾದ್ರೆ ಹೇಳುವವರು ಸಾವಿರ ಹೇಳಿ. ನಮಗೆ ಅದರಿಂದ ಯಾವುದೇ ತೊಂದರೆ ಇಲ್ಲ. ನೀವು ಹೇಳಿದ ಮಾತನ್ನೇ ಸದಾ ನೆನಪಿಟ್ಟುಕೊಂಡು ಕಾಯ್ತಿರುವಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಪ್ರಭು, ಮಧ್ಯರಾತ್ರಿ. ಹೌದು, ಮಧ್ಯರಾತ್ರಿಯೇ ಇರುವುದು. ಹೌದು. ಹದಾ ಪ್ರಾಯದ ಹೆಂಗಸೊಬ್ಬಳು ಬಂದು ತಮ್ಮನ್ನು ನೋಡಬೇಕು ಅಂತ ಹೇಳ್ತೀನಿ ಪ್ರಭು. ಏನೋ ಹದಾ ಪ್ರಾಯದ ಹೆಂಗಸೊಂದು ತಮ್ಮನ್ನು ನೋಡಬೇಕು ಅಂತ ಹೇಳಿ ಒಮ್ಮೆ ನೆನಪು ಮಾಡಿ ಪ್ರಭು. ನೀನು ಮಾತನ್ನು ಆಡುವಾಗ ಮಾತಿನ ಏರಿಳಿತವನ್ನು ಗಮನಿಸುವಾಗ ಏನೋ ಒಂದು ವ್ಯಂಗ್ಯ ಕಾಣ್ತದೆ ನನಗೆ. ಇಲ್ಲ ಪ್ರಭು, ನನ್ನ ಬದುಕಿನಲ್ಲಿ ನಾನು ಯಾರು ವ್ಯಂಗ್ಯವಾಗಿ ನಾನು ನೋಡಿದದ್ದು. ಯಾಕೆ ಹೇಳಿದೆ? ಮಧ್ಯರಾತ್ರಿಯ ಕಾಲದಲ್ಲಿ ಹದಾಪ್ರಾಯದವಳು ನಿಮ್ಮನ್ನು ನೋಡಬೇಕು ಅಂತ ಹೇಳಿ ಏನು ಉದ್ದೇಶ ಅಂತ ಕೇಳಲಿಕ್ಕೆ ನಿನಗೆ ಹೊಣೆಗಾರಿಕೆ ಉಂಟು. ಕೇಳಿದೆ ನಾನು. ಹೇಳಿದ್ಯಾ? ನಿನ್ನತ್ರ ಹೇಳುವಂತಲ್ಲ, ಅವರಿಗೂ ನಮಗೂ ಗುಟ್ಟಾಗಿ ನಡೆಯುವಂತ ವ್ಯವಹಾರ. ಆದ್ದರಿಂದ ಅವರನ್ನೇ ಪ್ರಭು ನಿಮ್ಗಿಂತ ಒಂದು 15 ವರ್ಷಕ್ಕೆ ಸಣ್ಣ. ಗುಟ್ಟಾಗಿ ನಡೆಯುವ ವ್ಯವಹಾರ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿ ಹೇಳುದು. ಇಲ್ಲ, ನಾನು ನಿಮ್ಮಲ್ಲಿ ಮಾತ್ರ. ನನ್ನಲ್ಲಿ ಮಾತ್ರ ಹೇಳುವಾದ್ರೆ ಮೆಲ್ಲಗೆ ಹೇಳಬೇಕಾದನ್ನು. ಆ ಹೆಂಗಸಿಗೂ ನಿಮ್ಗೂ ಏನಾದ್ರೂ ಮೊದಲು ಸಂಬಂಧ ಇದ್ದಾರ? ಹೇಗಿದ್ದಾಳೆ? ಸಾಧಾರಣ ಒಂದು ಹದಾಪ್ರಾಯ ನಿಮ್ಗಿಂತ ಒಂದು 10-15 ವರ್ಷ ಪ್ರಾಯ ಕೇಳಿದ್ದಳು. ಹೆಣ್ಣು ಹೇಗಿದ್ದಾಳೆ ಅಂತ ಕೇಳು. ಬಹಳ ಸೌಂದರ್ಯವತಿ ಪ್ರಭು. ಅಂತ ರೂಪವತಿಯನ್ನು ನಮ್ಮ ಯುವರಾಣಿ ಬಿಟ್ಟರೆ ಬೇರೆ ಯಾರಿಗೂ ಆ ರೂಪ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಶಾಬಾಸ್, ಮೆಚ್ಚಿದೆ ನೋಡಿ. ಯಾಕೆ ಪ್ರಭು? ನೀವು ಉದಾಹರಣೆ ಕೊಟ್ಟದ್ದು ಯಾವುದನ್ನು ಹೇಳಿ. ನಿಮ್ಮ ಮಗಳ ಹಾಗಿದ್ದಾಳೆ. ಹೌದೌದು. ನಿನ್ನ ಬಾಯಿಂದ ಬೇರೆ ಬರ್ತಿದ್ರೆ ನಾವು ಯೋಚನೆ ಮಾಡಬೇಕಿತ್ತು ಅಲ್ಲ. ಯಾಕೆ ಆ ರೀತಿಯದ್ದಾದಂತಹ ಗುಣಸಾಮ್ಯವನ್ನು ಹೊಂದಿದ್ದಾಳೆ ಎಂಬುದರಿಂದ ಯಾವುದೋ ಕುಲೀನ ಮನತನಕ್ಕೆ ಸೇರಿದವಳೇ ಆಗಿರ್ಬೇಕು. ಹೌದೌದು. ಯಾವುದೋ ಒಂದು ಘನವಾದಂತಹ ವಿಚಾರದ ಕುರಿತಾಗಿಯೇ ಬಂದಿರಬೇಕು. ನೀನು ವಿಚಾರಣೆ ಎಲ್ಲ ಮಾಡಿದ್ದೆ. ನಾನು ಹೇಳಿದೆ, ಮಧ್ಯರಾತ್ರಿಯ ಕಾಲದಲ್ಲಿ ಎದ್ದು ನೀನು ತಿರುಗಲಾಕೆ ನಮ್ಮ ಮಹಾರಾಜರನ್ನು ಭೇಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಸೂರ್ಯ ಉದಯ ಆಗೋ ತನಕ ಅಲ್ಲಿ ಕೂತ್ಕೊಂಡು ನಾನು ನೀನು ಒಟ್ಟಿಗೆ ಒಂದು ಎಲೆಡಿಕೆ ಆಗ್ತಾ ಸಂಭಾಷಣೆ ಮಾಡು ಅಂತ ಹೇಳಿದೆ. ನನಗೆ ಪುಸ್ತಕಿಲ್ಲ ಅಂತ ಹೇಳಿದ್ರು. ನಿನ್ನ ಒಟ್ಟಿಗೆ ಎಲೆಡಿಕೆ ಹಾಕಿ ಯೋಚನೆ ಮಾಡಿ. ಅದು ನೀವು ಹೇಳಿ ಸರಿ, ನಾನೇ ಎಲೆಡಿಕೆ ಹಾಕುವುದಿಲ್ಲ. ಅದೇ ಹೇಳಿ. ಅದು ಒಂದು ಯಾವಾಗಲೂ ಕೂಡ ನಮ್ಮ ಕಾರ್ಯದಲ್ಲಿ ನಾವು ಹಿಂದುಳಿಯಲಿಲ್ಲ ಅಂತ ಆಗಬೇಕು. ಹೌದು ಪ್ರಭು. ಹಾಗೆ ಅಂತೇಳಿ ಬಂದವರನ್ನು ಹಿಂದುಳಿಸಬಾರ್ದಲ್ಲ. ಆಮೇಲೆ ನಾನು ಹೇಳಿದ್ರೆ ನಾರಿ ಆದ್ರೇನು ಮಾರಿ ಆದ್ರೇನು. ಹೌದಾ ಪಾಪಿ ಮಗನೇ, ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಒಂದು ಗಳಿಗೆ ಹೀಗೆ ನಿಂತಿದ್ದಾರೆ. ಎಂತದು? ಕಪ್ಪು ಕಪ್ಪು ಕೆಂಪು ಕೆಂಪು ಎಂತದು? ನಾಲಿಗೆ ಯಾರ್ದು? ಕಪ್ಪು ಕಪ್ಪು ಕೂದಲು ಯಾರ್ದು? ಕೆಂಪು ಕೆಂಪು ಕಣ್ಣು ಅವಳದ್ದು ರಾಯೆ. ನೀನು ಹೇಳುದು ಕೇಳುವಾಗ ಅವಳು ಹೀಗೆ ನಿಂತು ನೀನ್ ನಾಲಿಗೆ ಹೊರಗೆ ಹಾಕಿದೆ ಅಂತ ಯೋಚನೆ ಮಾಡಿದ್ದಾನೆ. ಇಲ್ಲ ಇಲ್ಲ, ಅವಳ ನಾಲಿಗೆ ಇಷ್ಟಂತ ಹೊರಗೆ. ನಾಲಿಗೆ ಹೊರಗೆ ವಿಕಾರದ ಅಧಿಷ್ಠಾತೆಯ ಭಯಾನಕ ಬೀಭತ್ಸಕ ರೌದ್ರ ಭಯಂಕರ ಎಲ್ಲ ಒಂದೇ ಏಕಕಾಲದಲ್ಲಿ ನನಗೆ ಕಂಡ ಅನುಭವ ಆಯಿತು. ಬೇರೆ ಯಾರಾದ್ರೂ ಎದೆ ಹೊಡೆದು ಸಾಯ್ತಾ ಇದ್ರು. ವಿನಯ ಸಂಪನ್ಮೂಲ ಅಂತ ನಾನು ನನ್ನ ವಿನಯವನ್ನು ಮತ್ತು ನನ್ನ ಸ್ವಾಸ್ಥ್ಯವನ್ನು ಎಳೆದು ಗಟ್ಟಿ ಬೇಗ ಏನು ಆಗುದಿಲ್ಲ. ನೀವು ಯೋಚನೆ ಮಾಡಬೇಕು ಎನ್ನುವ ವಿಶ್ವಾಸ ನನಗೆ. ಸಾಧಿಸಬೇಕಾದ್ದು ಬಹಳಷ್ಟು ಉಂಟು. ನಿನ್ನ ಯೋಜನೆಗಳೆಲ್ಲವೂ ಸಾಕಾರಗೊಂಡಿಕೊಂಡು ಪ್ರಭು, ಇದು ಯೋಜನೆಗೆ ತಾವು ಬೆಂಬಲ ಬಹಳಷ್ಟು ಕೊಡ್ತೀನಿ. ನಮ್ಮಲ್ಲೇ ಇರುವುದಲ್ವ ಪ್ರಭು? ನಮ್ಮಲ್ಲೇ ಇರುವುದಲ್ವ? ಹೌದು ಪ್ರಭು. ನಮ್ಮಲ್ಲಿ ನಿನಗೆ ಬೆಂಬಲ. ಈ ಕ್ಷೇತ್ರದಲ್ಲಿ ನಿಮ್ಮ ನಾಲಿಗೆಯಲ್ಲಿ ಬಂದ ಮಾತುಗಳು ಅಮೃತ ವಾಕ್ಯವಾಗಿ ನನಗೆ ಪರಿಣಿಸಬೇಕು. ಇದು ಭಗವಂತನ ವಾಕ್ಯ ಅಂತ ತಿಳ್ಕೊ. ಮೊದಲು ಅವಳನ್ನು ಕಳಿಸುವಂತ ಒಳಗೆ ಪರಮ ಸಂತೋಷದಲ್ಲಿ ಮತ್ತ ತರುಣಿಗಾಸನವಿದ್ದು ರಾತ್ರಿಯೊಳಿರದೆ ಬಂದುದ ಬೇಳೆನು ತಬ್ಬಿಸಗೊಂಡನಾಕೆಯನು ತರುಣಿ ನೀನಿಲ್ಲಿಂದೆ ಬಂದುದಿ ರಾತ್ರಿಯೋ ತರುಣಿ ಬಂದುದಿ ರಾತ್ರಿಯೋ ಗುರುತರ ದೋಷದಲ್ಲಿ
ಸರಿ. ನಿನ್ನದ್ದಾದಂತ ರೂಪವನ್ನು ನಿನ್ನ ಲಕ್ಷಣವನ್ನು ಕಾಣುವಾಗ ಆ. ನೀ ಸಾಮಾನ್ಯರಲ್ಲ ಎಂಬುದನ್ನು ಅರ್ಥೈಸಿಕೊಂಡೆ. ನಿಜ. ಹೀಗೆ ಬಾರಮ್ಮ ನಿನಗೊಂದು ಉಚಿತಾಸನವನ್ನು ಇಟ್ಟಿದ್ದೇನೆ. ಆ, ಮಧ್ಯರಾತ್ರಿಯ ಹೊತ್ತು ಹೌದು. ಚಾರಕ ಬಂದು ಆಡಿದ. ನಿಜ. ಯಾರೋ ಹೆಣ್ಣೊಬ್ಬಳು ಬಂದಿದ್ದಾಳೆ, ನಿಮ್ಮನ್ನು ಕಾಣುವಂತ ಅಗತ್ಯತೆ ಉಂಟಂತೆ. ಆ, ಮಧ್ಯರಾತ್ರಿಯಲ್ಲಿ ಕಾಣಬೇಕು ಅಂತಾದ್ರೆ ವಿಚಾರ ಏನು ಗಹನವಾದದ್ದೇ ಇರಬೇಕು ಎಂಬುದದ್ದು ಸ್ಪಷ್ಟ. ಹ್ಮ್. ಬಂದವಳು ಯಾರು ಎಂಬಂತ ದರ್ಶನ ಆಗದೆ ನಮಗೂ ಊಹಿಸುವುದಕ್ಕೆ ಕಷ್ಟವಾದ. ಹೌದಪ್ಪ. ಹಾಗೆ ಅಂತೇಳಿ ಈ ಕಾರಣದಲ್ಲಿ ನಿನ್ನನ್ನು ಗಮನಿಸಿದೆ ಅಂತಾದ್ರೆ ಈ ಖಂಡಿತ ಅದು ಸಾಮಾನ್ಯಳಾದವಳು, ಸರಿ. ಯಾವುದೋ ಆಡ್ಯ ಮಾದರಕ್ಕೆ ಸೇರಿದವಳು ಎಂಬುದರಲ್ಲಿ ಸಂಶಯವೇ ಇಲ್ಲ. ಹಾಗಿದ್ದ ಮೇಲೆ ನಿನ್ನನ್ನು ಗಮನಿಸುವಾಗ ನೀನೊಬ್ಬಳು ವಿವಾಹ ಆದವಳು ಎಂಬುದು ಅರ್ಥವಾಗ್ತದೆ. ಹಾಗೆ ಅಂತೇಳಿ ನೀನು ವಿವಾಹ ಆದವಳಾಗಿದ್ದರೆ ನಿನ್ನ ಗಂಡ ಯಾರು ಎಂಬ ಪ್ರಶ್ನೆ ಬರ್ತದೆ. ಅದಕ್ಕಿಂತಲೂ ಮಿಗಿಲಾಗಿ ನೀವು ಹುಟ್ಟಿದಂತ ಊರು ಯಾವುದು, ನೀ ಇರುವ ದೇಶ ಯಾವುದು ಎಂಬುದು ಬರ್ತದೆ. ತದನಂತರದಲ್ಲಿ ಉದಿಸುವ ಪ್ರಶ್ನೆ, ಗಂಡನು ದೇಶವು ಇರುವಾಗ ಈ ರಾತ್ರಿಯಲ್ಲಿ ಇಲ್ಲಿಗೆ ಬರಬೇಕಾದ ಕಾರಣವೇನು? ಆದ್ದರಿಂದಲೇ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡುವೆಯಾ? ಕಮಲ ಭೂಪತಿ. ಎಂದ ಮಾತನು ಕೇಳಿ ದ್ರುಪದ ನಂದನೆ ಎಂದು ನಿಂದು ಮುದದಿನ ಗೋತ ನಿಂದು ಮುದದಿನ ಗೋತ ನಿಂದು ಮುದದಿನ ಗೋದ ಬಂದ ಕಾರ್ಯವ ನೀವುದಾದರೆ ಬಂದ ಕಾರ್ಯವ ನೀವುದಾದರೆ ನಿನಗರಂತ ಪೇಳುವೆ ನಿಂದಳು ಬಂದ ಕಾರ್ಯವ ನೀವುದಾದರೆ ನಿನಗರಂತ ಪೇಳುವೆ ನಿಂದಳು ಎಂದ ಮಾತನು ಕೇಳಿ ದ್ರುಪದಾನಂದನೆಗೆದ್ದು ನಿಂದು ಮುದದಿ ನಗುತ್ತ ಬಂದ ಕಾರ್ಯವ ನೀವುದಾದರೆ ನಿನಗರಂತ ಪೇಳುವೆನೆಂದಳು ದ್ರುಪದಾನಂದನೆ. ಕಮಲ ಭೂಪತಿ. ಏನಮ್ಮ? ಮತ್ತೊಮ್ಮೆ ಕೈ ಮುಗಿಯುತ್ತಾಯಿ. ಪ್ರತಿವಂದನೆಗಳು. ಸಂತೋಷವಾಯಿತು. ಓ, ಮಧ್ಯರಾತ್ರಿಗೆ ಹೊತ್ತಿಗೆ ಬಂದವರನ್ನ ವಿಶೇಷವಾದಂತಹ ಸಭೆಯನ್ನೇ ಏರ್ಪಡಿಸಿದ್ರು. ಹೌದಪ್ಪ. ಎಲ್ಲರಿಲ್ಲ. ತಿಳಿದವರು ಪಂಡಿತರು, ವೀರರು ಧೀರರು ಸೇರಿರುವಂತಹ ಸಭೆಯಲ್ಲಿ ನನ್ನನ್ನು ಬರಮಾಡಿಸಿಕೊಂಡೆ. ಎಲ್ಲ ಹಾ ಇರುವುದಕ್ಕೆ ಬಂದಂತಹ ನನ್ನನ್ನು ಸತ್ಕರಿಸಿದಿ. ಹಾ. ಎತ್ತರವಾದಂತ ಪೀಠವನ್ನೇ ನೀಡಿದ್ದಿ. ಮನಸ್ಸಿಗೆ ಸಂತೋಷವಾಯಿತು. ಓಹೋ. ಬಂದ ವಿಚಾರ ಯಾವುದು? ಪ್ರಶ್ನೆಯ ಸುರಿಮಳೆಯನ್ನೇ ಸುರಿಸಿ ಬಿಟ್ಟೇ ಇಲ್ಲ. ಹೌದಪ್ಪ. ಒಂದು ಕಾರ್ಯನಿಮಿತ್ತವಾಗಿ ಬಂದಿದ್ದಿ ಅಂತಾದ್ರೆ ಎಲ್ಲಿಂದ ಬಂದಿದ್ದಿ, ಯಾಕೆ ಬಂದಿದ್ದಿ, ಯಾರ ಕಡೆಯಿಂದ ಬಂದಿದ್ದಿ, ಎಲ್ಲ ವಿಚಾರಗಳು ಬೇಕಲ್ಲ. ಹೌದು, ಬರುವುದಕ್ಕೆ ಬಲವಾದಂತ ಕಾರಣ ಉಂಟು. ಹೌದೇ? ಉದ್ದೇಶ ಕಾರ್ಯವಿಲ್ಲದೆ ಮಧ್ಯರಾತ್ರಿ ಹೊತ್ತಿಗೆ ಬಂದವರು ನಾನಲ್ಲ. ಓ, ನಾನು ಬಂದಂತ ಉದ್ದೇಶವೇನು, ಬಂದ ಕಾರ್ಯವೇನೆಂಬಂತ ವಿಚಾರ ನಿಮಗೆ ತಿಳಿಸಬೇಕಿದ್ರೆ ನನಗೊಂದು ಮಾತನ್ನು ಉಳಿಸಿಕೊಡಬೇಕು. ನಾನು ಕೇಳಿದಂತಹ ಮಾತನ್ನು ನೀನು ನಡೆಸಿಕೊಡುತ್ತೇನೆ. ಈ ಮಾತು ಕೊಟ್ಟೆ ಅಂತಾದ್ರೆ ಬಂದ ವಿಷಯವನ್ನು ತಿಳಿಸ್ತೇನೆ. ನಾನು ತರುಣಿ ಸಂಶಯ ಬೇಡ ತಿಳುಗು ನೀ ಬಂದಿಗ ಪರೆಯನಿಗೆ ನೊಡನೆ ಹರುಷದಿ ಬೀಳ್ದಿರಿ ಕರುಣಿಸಿ ಕೊಡುವೆನೋ ಭರದಿಂದಲೀಗ ಕಮಲ ಭೂಪತಿ. ಘನವಾದಂತ ಉದ್ದೇಶವನ್ನು ಹೊಂದಿ ಬಂದವಳು ನೀನು.
ನಿಜ. ಹಾಗೆ ಅಂತೇಳಿ ನಿನ್ನಲ್ಲಿರುವಂತಹ ಗುಟ್ಟನ್ನು ನೀನು ಅಟ್ಟು ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಇಲ್ಲ. ಮಿಗಿಲಾಗಿ ಮಾತನ್ನು ಕೊಡಬೇಕು ಎಂಬುದಾಗಿ ಆಡ್ತಾ ಇತ್ತು. ಹೌದು. ನಮ್ಮದು ಪ್ರಖ್ಯಾತವಾದಂತ ವಂಶ. ನಿಜ. ಕ್ಷತ್ರಿಯರಾದವರು ಅರಸರಾದವರು ಯಾವ ಕಾಲದಲ್ಲಿಯೂ ಕೂಡ ಪ್ರಾಣವನ್ನಾದರೂ ಬಿಟ್ಟಾರು ಕೊಟ್ಟಂತ ಮಾತನ್ನು ತಪ್ಪಲಾರರು ಎಂಬುದನ್ನು ನೀ ಕೇಳಿ ತಿಳಿದಿರಬಹುದು. ಸತ್ಯನೇ ನಮ್ಜ. ನಿನ್ನನ್ನು ಕಾಣುವಾಗಲೂ ನನಗೆ ಕ್ಷತ್ರಿಯಾಣಿಯಾಗಿ ಕಾಣಿಸಿದ್ದರೆಂದರೆ ಆಡ್ತಾ ಇದ್ದೇನೆ. ಹಾ. ನಾಲಿಗೆ ಒಂದೇ ಇರುವುದಷ್ಟೇ ಹೊರತು ಎರಡು ನಾಲಿಗೆ ನಮಗಿಲ್ಲ. ಸರಿ. ಆದ್ದರಿಂದಲೇ ಆಡಿದಂತಹ ಮಾತನ್ನು ನಡೆಸಿಕೊಡ್ತೇನೆ ಎಂಬಂತ ಭರವಸೆಯನ್ನು ಇಡ್ತಾ ಇದ್ದೇನೆ. ಏನಾಗಬೇಕು ಸರಿ. ಮಂದರದರಣ ಕುಮಾರಗೆ ನಿನ್ನೆಯ ನಂದನೆ ರತಿಯೇ ಈಗ ಅಯ್ಯ ಬಂದ ಕಾರ್ಯವೇನೆಂಬಂತ ವಿಚಾರವನ್ನು ಖಂಡಿತವಾಗಿ ತಿಳಿಸುತ್ತೇನೆ. ಪರಸ್ತ್ರೀಯಾದಂತಹ ನಿನ್ನ ಕೈಯನ್ನು ಮುಟ್ಟುವುದು ತರವಲ್ಲ ಅಂತ ಬಾಣದ ಮೂಲಕವಾಗಿ ನಿನಗೆ ಮಾತನ್ನು ಕೊಟ್ಟಿ. ಸತ್ಯ. ಆದ್ರೆ ಎಲ್ಲಿಂದ ಬಂದಿದ್ದೇನೆ ಈಗ ಪ್ರಶ್ನೆ ಆಗಿರಬಾರದು. ಹೌದಪ್ಪ, ಬರ್ಬೇಕು ಅಂತಾದ್ರೆ ಕಾರಣ ಇರಬೇಕು. ಎಲ್ಲಿಂದ ಬಂದಿದ್ದೆ ಎಂಬುದು ಮೊದಲು ನನ್ನ ಪರಿಚಯ ನಿನಗಿಲ್ಲ. ಇಲ್ಲ. ದ್ರುಪದನಂದನೆ ದ್ರೌಪದಿ ಅಂತ ಕರೀತಾ ಇದ್ದಾರೆ. ದ್ರುಪದನಂದನೆ ದ್ರೌಪದಿ? ಹೌದು. ನೀನು ಪಂಚಪಾಂಡವರ ಮಡದಿ ಪಾಂಚಾಲಿ ಅಂತ ಕರೀತಾರೆ. ಓಹೋ ಹೋ ಹೋ ಹೋ, ಎಂತ ಆಡ್ಯಮನತ, ಎಂತ ಯೋಗ್ಯತಾವಂತಳು ನೀನು. ಇನ್ನೊಮ್ಮೆ ನಿನಗೆ ನಮಸ್ಕಾರ. ಕೃಷ್ಣನ ತಂಗಿಯಾದಂತಹ ಕಾರಣ ಕೃಷ್ಣ ಅಂತ ನನ್ನ ಕರೆಯುತ್ತಾರೆ. ಅದಾದೀತು. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವುಂಟು. ಅದೇನು ಇಲ್ಲಿಗೆ ಬಂದದ್ದು? ನನ್ನ ಅನಲ ಅಂತ ಕೃಷ್ಣನಿಗೆ ಒಬ್ಬ ಮಗ ಇದ್ದಾನೆ, ಮನ್ಮಥ. ಪ್ರಾಯಕ್ಕೆ ಬಂದಿದ್ದಾನೆ. ಒಳ್ಳೆಯದು. ಅವನಿಗೆ ಸರಿಯಾದಂತಹ ಕನ್ಯೆ ಬೇಕು. ಹುಡುಕುತ್ತಾ ಬಂದೆ. ನಿನ್ನ ವಿಚಾರವನ್ನು ತಿಳಿದುಕೊಂಡೆ. ಸಾಮಾನ್ಯವಾಗಿ ಹೆತ್ತವರಿಗಿರುವ ಸಮಸ್ಯೆ ಅದು. ಹೌದಲ್ಲ? ಪ್ರಾಯಕ್ಕೆ ಬಂದಂತಹ ಮಕ್ಕಳಿಗೆ ಎಲ್ಲಿ ಯೋಗ್ಯವಾದಂತಹ ಸಂಬಂಧ ಉಂಟು ಹುಡುಕಿಕೊಂಡು ಹೋಗುವುದು. ಎಲ್ಲ ಹೋಗಬೇಕಾಗಿತ್ತು ಕೃಷ್ಣ. ನೀನು ಹುಡುಕ್ತಾ ಬಂದಿದ್ದು ಒಳ್ಳೆಯದಾಗಿ. ನನ್ನ ಅಣ್ಣನಿಗೆ ತಾನೇ ಹಾಗೊಂದು ಹೊಣೆಗಾರಿಕೆ ನಿನಗೆ ಭಾವಿಸಿದ್ದು. ಸರಿಯಪ್ಪ, ಎಲ್ಲಿಯಾದ್ರೂ ಒಳ್ಳೆ ಹುಡುಗಿ ಸಿಕ್ಕಿಲ್ಲ ಅಂತಾದ್ರೆ ಮದುವೆ ಮಾಡಬಹುದಲ್ಲ? ಹುಡುಗಿ ಸಿಕ್ಕಿದ್ದಲ್ಲ ನನಗೆ. ಹುಡುಗಿ ಸಿಕ್ಕಿದ್ದ? ಹೌದಪ್ಪ. ಹಾಗಾದ್ರೆ ಮದುವೆ ಮಾಡುವುದು ಬಿಟ್ಟು ಇಲ್ಲಿ ಯಾಕೆ ಬಂದದ್ದು? ಮದುವೆ ಮಾಡ್ಬೇಕು, ಆದ್ರೆ ಸರಿಯಾದಂತವರ ಒಪ್ಪಿಗೆ ಬೇಕಲ್ಲ. ನಿನಗೆ ಹುಡುಗಿ ಸಿಕ್ಕಿದ್ದಾಳೆ, ಸರಿಯಾದವರ ಒಪ್ಪಿಗೆ. ಯಾರ ಒಪ್ಪಿಗೆ ಬೇಕು? ಯಾವ ಹುಡುಗಿ? ಬೇರೆ ಯಾರದಲ್ಲ, ಹುಡುಗಿ ಎಲ್ಲಿದ್ದಾಳೆ ಅಂತ ಅವರ ತಂದೆಯ ಒಪ್ಪಿಗೆ ಬೇಕು ನನಗೆ. ಅದು ನಿಜವಾಗಿ ಮಾಡಬೇಕಾದ ಅದನ್ನೇ. ಹೌದು. ತಂದೆ ತಾಯಿಯರ ಒಪ್ಪಿಗೆಯನ್ನು ಪಡೆದು ಕನ್ಯಾದಾನವನ್ನು ಅಲ್ಲ ವರನಿಗೆ ವಧುವನ್ನು ತಂದ್ರು ಅಂತಾದ್ರೆ ಆ ಸಂಸಾರ ಸುಖವಾಗಿ ಬಹಳಷ್ಟು ಕಾಲ ಬಾಳುವುದು. ಹೌದಲ್ಲ? ಇಷ್ಟೆಲ್ಲ ಸುತ್ತಿ ಬೆಳೆಸುವುದು ಸರಿಯಲ್ಲ. ಬೇರೆ ಏನು ಕೇಳುವುದಕ್ಕಿಲ್ಲ. ನನ್ನ ಅಣ್ಣನಾದಂತಹ ಕೃಷ್ಣನ ಮಗನಾದ ಮನ್ಮಥನಿಗೆ ನಿನ್ನ ಮಗನಾದಂತಹ ರತಿಯನ್ನು ಕೊಟ್ಟು ಕನ್ಯಾದಾನವನ್ನು ಮಾಡಬೇಕು. ಏನು ಮಗನನ್ನು ಕೊಡಬೇಕು ಅಂತ ಕೇಳಿದೆ. ಯಾರದು? ಮಾರನಿಗೆ. ಯಾರಿಗೆ?
ವಿಶಾಲವಾದ ಆಸನವನ್ನು ಇಟ್ಟು ಹೌದು, ಮಾತನಾಡುವುದಕ್ಕೆ ನಾನು ತೊಡಗಿಸಿಕೊಂಡು ನಿಜ. ಎಲ್ಲಿಂದ ತೊಡಗಿದೆ ನೀವು? ಆ, ಪಂಚವಲ್ಲಭೆ, ಹೌದು. ಪಾಂಡವರ ಪತ್ನಿ, ಹ್ಮ್. ದ್ರುಪದನಂದನೆ, ಆ, ಎಲ್ಲವೂ ಮಾನ್ಯವಾದುದೇ. ಆ, ಆದ್ರೆ ಮುಂದುವರಿದು ನೀವು ಆಡುತ್ತಾ ಬಂದದ್ದು ಎಲ್ಲಿಗೆ? ಹ್ಮ್. ನಿಮ್ಮ ಮಗಳಾದಂತಹ ಆ, ರತಿಯನ್ನು ಆ, ನನ್ನ ಅಣ್ಣನ ಮಗನಾದಂತಹ ಹ್ಮ್. ಮನ್ಮಥ. ಹೇಳುವ ಹನುಮಂತ ಹ, ಕೇಳುವಾಗ ಯೋಚನೆ ಮಾಡಬೇಕು, ಮನ್ಮಥವನು. ಕೇಳುವಾಗ ಯೋಚನೆ ಮಾಡಬೇಕು. ಹೇಗೆ? ಯಾವಾಗಲೂ ಕೂಡ ಒಂದು ವಿವಾಹವನ್ನು ಮಾಡುವ ಕಾಲದಲ್ಲಿ ಆ, ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾದಂತಹ ಹೆಣ್ಣನ್ನು ಹುಡುಕಿ ಆ, ಅದರ ಮೂಲಕವಾಗಿ ವಿವಾಹ ಎಂಬಂತ ಸಂಬಂಧವನ್ನು ನೆರವೇರಿಸಿಕೊಳ್ಬೇಕು. ಹ, ಕೇಳುವಾಗ ಹೆಣ್ಣಿನ ಮನೆತನ ಯಾವುದು ಹ್ಮ್. ಎಂಬುದಾಗಿ ಕೇಳಿದ್ರೆ ಆ, ಯಾರು? ಮನೆತನ- ದನಗಳನ್ನು ಮನೆತನ ಕಾಯುವ ಏನಾಗಿದೆ ಈಗ? ಗೋವಣ. ಹೌದು. ಆಕ್ಷೇಪ ಇಲ್ಲ. ಆ, ಗೋವಳ ಆದ್ರೂ ಆಕ್ಷೇಪ ಇಲ್ಲ. ಆ. ಕೆಟ್ಟ ಗೋವಳ ಲೋಕದಲ್ಲಿ ಗುರುತಿಸಿಕೊಂಡದ್ದು ಹಾಗೆ. ಅಯ್ಯೋ. ಅಂತ ಕೆಟ್ಟ ಗೋವಳನ ಮಗನಿಗೆ ಹ್ಮ್. ನನ್ನ ಮಗಳನ್ನು ಹ್ಮ್. ಕೊಡುವುದಿಲ್ಲ, ಹ್ಮ್. ಕೊಡುವುದಿಲ್ಲ, ಕೊಡುವುದಿಲ್ಲ. ಮಾತನು ಕೊಟ್ಟಿಗೆ ಮೊದಲನೆಗೆ ಪರಿಣೀತಿಯ ತಪ್ಪಿದರಿಗೆ ಎದರ ನೆಪ ನೀನೇನು ತಲೆಜರೆವರು ಭೂತಳದೊಳಗೆಲ್ಲ ಬರುವಾಗ ಬಹಳಷ್ಟು ಮಾತಾಡಿದೆ ನೀನು. ಹ. ನಾನು ಅರಸ, ಧರ್ಮವನ್ನು ಮೀರಿ ನಡೆಯುವುದಿಲ್ಲ, ಹ. ಕ್ಷತ್ರಿಯನಾದವನು. ಹೌದು. ಹೌದೇನು? ನನಗೆ ಮಾತು ಕೊಟ್ಟಿದ್ದೀನಿ ನೀನು, ಹ. ನೆನಪುಂಟು ತಾನೆ? ಉಂಟು. ಕೊಟ್ಟಿರುವ ಮಾತನ್ನು ನೀನೀಗ ಹ. ನಡೆಸಿಕೊಡದಿದ್ರೆ ನಾಳಿನ ಪ್ರಪಂಚ ಹೇಗಾಗ್ತದೆ? ಹೇಗಾಗ್ತದೆ? ಅರಸನಾದವನು ತಪ್ಪಿ ನಡೆದ, ಹ. ನೀನೇ ತಪ್ಪಿ ನಡೆದೆ ಅಂತ ಆದ್ರೆ ನಿನ್ನ ಊರಿನ ಪ್ರಜೆ ಮತ್ತೆ ಎಷ್ಟರ ಮಟ್ಟಿಗೆ ಸರಿಯಾಗಿರ್ತಾರೆ ಹೇಳು? ಓಹೋ. ಹಾಗಿರುವಾಗ ಮಾತು ಕೊಟ್ಟಂತ ನೀನು ಈಗ ಮಾತುಡಿಸುವುದಿಲ್ವಾ? ಇದು ಹೇಗಾಯ್ತು ಗೊತ್ತುಂಟು? ಹೇಗಾಯ್ತು? ಅಜ್ಜಿಗೆ ಮೊಮ್ಮಗಳು ಕೆಮ್ಮುವುದನ್ನು ಕಲಿಸಿಕೊಡ್ಲ. ಹೌದಾ? ಈ ಕೇಳೋದು ಯಾರಿಗೆ ಅಂತ ಬೇಕಾ? ಮನೆಗಳ ಮುಖದಲ್ಲಿ ತಾಳ್ಮದರು. ಓ ಗಿಣಿಯನ್ನು ಸಾಕಿ ಎಲ್ಲಿಗೆ ಕೊಡುವುದು? ಎಲ್ಲಿ ಕೊಡ್ಬೇಕು? ಹುಡುಗನ ಹತ್ರ ಯಾರಾದ್ರೂ ಕೊಟ್ಟ ಪ್ರಮೇಯ ಉಂಟಾ? ಕತೆ ಗೊತ್ತುಂಟ ನಿನಗೆ? ಕೊಡುವುದಿಲ್ಲ. ಇಲ್ಲ. ಹ. ಮಕ್ಕಳನ್ನು ಪ್ರೀತಿಯಿಂದ ಸಾಕುತ್ತಾರೆ. ಹ. ಸಾಕಿದ ಮೇಲೆ ಭವಿಷ್ಯದಲ್ಲಿ ಏನನ್ನು ಯೋಚನೆ ಮಾಡ್ತಾರೆ? ಏನಂತ? ಸುಖವಾಗಿ ಸಂತೋಷವಾಗಿ ನನ್ನ ಮಗಳು ಬಾಳ್ಬೇಕು ಹೌದು ಎಂಬಂತ ಅಪೇಕ್ಷೆಯನ್ನು ಸಾಮಾನ್ಯರಾದ ತಂದೆ ತಾಯಿಗಳು ಹೊಂದಿರ್ತಾರೆ. ನಾನು ಯಾರು? ಯಾರು? ರಾಜೇಶ. ಹೌದು. ಒಂದು ರಾಜ್ಯದ ಅರಸು ಇದ್ದ. ಹಾಗಾದ್ರೆ ಈ ಕಾಲದಲ್ಲಿ ನಾನು ಎಷ್ಟು ಯೋಚನೆ ಮಾಡಬೇಕು? ನನ್ನ ಮಗಳನ್ನು ಕೊಡುವುದು ಯಾರಿಗೆ? ನಾಳೆ ಯಾರಾದ್ರೂ ಕೇಳಿದ್ರೆ ಹೇಗೆ? ನಿನ್ನ ಅಡಿಗೆ ಏನು ಮಾಡ್ತಾನೆ? ನನ್ನ ಅಳಿಯ ಕಳ್ಳ, ಹ. ಕುಲಾಬ, ಹಾಲು ಕದಿಯೋನ ಮಗ, ಬೆಣ್ಣೆ ಕದಿಯೋನ ಮಗ, ತುಪ್ಪ ಕದಿಯೋನ ಮಗ, ಹೆಣ್ಣು ಕದಿಯೋ. ಒಂದು ಸಂಸ್ಕಾರ ಅಂತ ಬೇಕೋ ಬೇಡ? ಆದ್ದರಿಂದಲೇ ಮನೆತನವನ್ನು ಹುಡುಕಿ ಯೋಗ್ಯವಾದಂತಹ ಹೆಣ್ಣು ಗಂಡನ್ನು ಸೇರಿಸುವುದು ಅದು ದಾಂಪತ್ಯದ ಲಕ್ಷಣ. ಈಗ ನೀನು ಕೇಳಿದ್ಯಲ್ಲ, ಹೇಗೆ? ಅದು ಕೊಡುವುದು ಸಾಧ್ಯ ಇಲ್ಲ. ಬೇಕಾದ್ರೆ ಅವಳದ್ದು ಹಾಳು ಬಾವಿಗೆ ಹಾಕಿ ಕೃಷ್ಣನಿಗೆ ಕೊಡುವುದಿಲ್ಲ. ವಿನಯದಲ್ಲಿ ಕೇಳಿದೆ ನಾನು, ಇದನ್ನ ಮಾಡಿ ಮತ್ತೆ ಆಗುವುದಿಲ್ಲ. ಈಗ ಕೊಡುದಿಲ್ವಾ? ನೀನು ಹೆಚ್ಚು ಮಾತಾಡಿದೆ. ಹೆಚ್ಚು ಮಾತಾಡಿದ್ರೆ ಬೇಗ ಮುಗಿಸ್ಬೇಕಂದ್ರೆ ನೀನು ಬೇಗ ಮುಗಿಸಿದ್ರೆ ನಾನು ಮುಗಿಸ್ತೇನೆ. ಹೌದು. ಯಾರೇ ಇವಳ ಪುಸ್ತಕ ಯಾಕೆ ಹೊರಗೆ ಯಾರ ಹತ್ತಿರಕ್ಕೆ ಬಂದ್ರೆ ನೋಡೋಣ. ಹೌದೇನೋ? ಕುತ್ತಿಗೆ ಕೈ ಹಾಕಿ ಹೊರಗೆ ತಪ್ಪಿದ್ರೆ ಮೂರ್ಖರಂತೆ ಹೋಗ್ತೇನೆ ಅಂತ ಭಾವಿಸಿಕೊಂಡ್ಯಾ? ನಿನ್ನ ಸೆರೆಗಣ್ಣೆ ಗಟ್ಟಿಗೆಗೋ ನನ್ನ ಸೆರೆಗಲ್ಲಿ ನಾನು ನಿನ್ನ ಮಗಳಾದಂತ ರತಿಯನ್ನು ಕೃಷ್ಣನ ಮಗಳಾದ ಮಾರನಿಗೆ ಮದುವೆ ಮಾಡಿಸಿ ಕೊಡ್ಲಿಲ್ಲ. ನನ್ನ ಹೆಸರು ಕೃಷ್ಣ ಅಲ್ಲ, ದ್ರುಪದ ನಂದಿನಿ ದ್ರೌಪದಿ ಅಲ್ಲ, ಪಂಚ ಪಾಂಡವರ ಮನೆದೆ ಇಲ್ಲ ಸರಿಯಾಗಿಲ್ಲ. ಸರಿಯಾಗಿ ಏನು ತೊಂದರೆ ಅಲ್ಲ ಈಗ ಅನ್ನಿಸುವುದು ಹೀಗೆ ಅಲ್ಲ, ಸ್ವಲ್ಪ ಹೆಚ್ಚಾಯ್ತು. ತೊಂದರೆ ಇಲ್ಲ. ಅಲ್ಲ ಅವನು ಶಪಥ ಎಲ್ಲ ಮಾಡಿ ಹೋದ್ರು. ನಿನ್ನ ಶಪಥ ಅಲ್ವಾ? ಅಷ್ಟೇ. ನೋಡುವ, ಅದೆಲ್ಲ ಸಮಯ ಬಂದಾಗ ನೋಡುವ. ಪಿತನಂದರಂಗದಿ ತಿಳಿದು ಚಿಂತಿಸುತ್ತ ಬಂದು ತಾತನಿಗಿರಗಿ ನಿಂದು ಕರಗಳ ಮುಗಿದು ಚಂದದಿಂದು ಸುರಿದಳು ಬಂದ ಕಾರ್ಯವನು ಏನಿದು ಹೊಸ
ಹೊಸ ಪರಿ ಸಾರಿ ರಾತ್ರಿ ಸಭೆ ತಂದೆ ಕೇಳು ತಂದೆ ತಂದೆ ಓಯ್ ಏನಿದು ಹೊಸ ಪರಿಸರ ರಾತ್ರಿಯಳು ಸಭೆ ತಂದೆ ಕೇಳು ಈಗ ನೀನಿನ್ನ ಮೇಲದಿ ದಯವಿಟ್ಟು ವಿನಯದಿ ವಿನಯದಿ ಈಗ ನೀನಿನ್ನ ಮೇಲದಿ ದಯವಿಟ್ಟು ವಿನಯದಿ ತಾತ ಪೀಳು ಪೀಳು ನಿನ್ನ ಬೇಡದಿ ದಯವಿಟ್ಟು ನೋ ವಿನಯದಿ ತಾತ ಕೇಳು ತಂದೆ ಕೇಳು ಈಗ ನೀ ನನ್ನ ಮೇಲದಿ ದಯವಿಟ್ಟು ವಿನಯದಿ ತಾತ ಕೇಳು ಬಾಲ್ಯ ದ್ರೌಪದಿಯ ನುಡಿದ ಗೀತೆ ನಾನೀಗ ತಂದೆ ಕೇಳು ಬಹು ಹೇಳು ದಿವಸರಿದ ತಂದೆ ಕೇಳು ಏನಿದು ಸಬರಿ ಸರಿ ರಾತ್ರಿಯಳು ಸಭೆ ತಂದೆ ಕೇಳು ತಂದೆ ಕೇಳು ಓಯ್ ಜನಕ, ಓ ಮಗಳೇ ರತಿ, ವಂದಿಸುತ್ತಾ ಇದ್ದೇನೆ. ಎದ್ದೇಳಮ್ಮ ಎದ್ದೇಳು. ಮಗದೊಮ್ಮೆ ವಂದಿಸುತ್ತಾ ಇದ್ದೇನೆ. ಹೇಳಮ್ಮ. ಅದ ಓ ಏನಿದು ಆಶ್ಚರ್ಯ, ಯಾಕೆ? ಹೊಸದಾದಂತಹ ಪರಿಸರವನ್ನು ಕಾಣುತ್ತಾ ಇದ್ದೀನಿ. ಯಾವ ಪರಿಸರ ಹೊಸದಾದದ್ದು ನೀ ಕಂಡದ್ದು? ಅಲ್ಲ, ನಿತ್ಯ ನೂತನವಾಗಿ ಹ, ಹೊಸ ಗೋಷಗಳನ್ನು ಧರಿಸಿ ಹ, ಸಭಾ ಪ್ರವೇಶವನ್ನು ಮಾಡುತ್ತೀರಾ, ಹ್ಮ್, ಓಲಗವನ್ನು ಇಡುತ್ತೀರಾ. ಹ, ಆದರೆ ಹ್ಮ್. ಇವತ್ತು ಸಮಯ ಸರಿ ಇಲ್ಲ. ಹ, ಹೌದು. ಸಮಯ ಸರಿ ಇಲ್ವ? ಆಹಾ, ಯಾರು ಹೇಳಿದ್ದು? ಯಾವ ಹೊತ್ತಿನಲ್ಲಿ ಓಲಗೆ ನೀಡುವುದು? ಹಾಗೆ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿ ಓಲಗದ ಸಮಯ ನೀಡುವಂತಹ ಸಮಯವನ್ನು ಮೀರಿದ ಕಾಲದಲ್ಲಿ ಹಾ. ಓಲಗ ಇಡುವುದರ ಇಂದಿನ ಉದ್ದೇಶವಿಲ್ಲ. ಹೌದಲ್ವೇ? ಆಗಬಹುದು, ಬಹಳ ಹುಷಾರಿದ್ದೀನಿ. ಮಧ್ಯರಾತ್ರಿಯ ಹೊತ್ತು ಹ, ಸಭೆಯನ್ನು ಸೇರಿಸಿದ್ದೀರಾ. ಹ್ಮ್, ಇದೆಲ್ಲ ನೋಡುವಾಗ ಹ. ಏನೋ ವಿಶೇಷ ನಮ್ಮ ಪುರದಲ್ಲಿ ಇರಬೇಕು. ಸಾಮಾನ್ಯವಾಗಿ ಏನು ಗೊತ್ತುಂಟ, ಆ ಹಗಲಿನಲ್ಲಿ ಗೋಡೆಗಳಿಗೂ ಕಿವಿ ಇರ್ತದೆ ಅಂತ ಹೇಳ್ತದೆ. ಹೌದು. ಕೆಲವು ವಿಚಾರವನ್ನು ಹಗಲಿನಲ್ಲಿ ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಆ. ಹಾಗಾಗಿ ರಾತ್ರಿಯ ಹೊತ್ತಿನಲ್ಲಿ ಒಂದು ಗುಪ್ತ ಸಭೆಯನ್ನು ಏರ್ಪಡಿಸುವುದು ಅಂತ ಉಂಟು. ಆಹಾ. ಹಾಗೆ ಸಭೆ ನಡೀತದೆ. ಅಲ್ಲ, ನಿನಗೆ ಅಷ್ಟು ಬೇಡ ಎಚ್ಚರಾದದ್ದು ಹೇಗೆ? ಅಲ್ಲ, ಎಚ್ಚರಾದದ್ದು ಯಾಕೆ ಎಂಬುದಾಗಿ ಹ. ನೀವು ಕೇಳುತ್ತಾ ಇದ್ದೀರಾ. ಹೌದು, ನಾನೇ ಕೇಳುದು. ನನಗೆ ಬೊಬ್ಬೆ ಕೇಳಿಸುತ್ತಲ್ಲ. ಬೊಬ್ಬೆ? ಹೌದು, ಯಾರು ಬೊಬ್ಬೆ ಹಾಕಿದಿಲ್ಲಿ? ಬೊಬ್ಬೆ. ಬೊಬ್ಬೆ? ಹೌದು, ಯಾರು ಬೊಬ್ಬೆ ಹಾಕಿದ್ದು? ಅದು ನಮ್ಮವರ ಸ್ವರ. ಆದರೆ ಅದು ಬಹುಶಃ ನೀವು ಮಲಗಿದಲ್ಲಿ ನಿದ್ರೆಯಲ್ಲಿ ಸ್ವಪ್ನ ಕಂಡದ್ದ ಅಂತ. ಸ್ವಪ್ನ ಕಂಡದ್ದಲ್ಲ, ಹ. ನಾ ಟಿವಿ ನೋಡಿದ್ದೇನೆ. ಹೌದಾ? ಸ್ವಪ್ನ ಅಲ್ಲ. ಅಲ್ವಾ? ಅಲ್ಲ,
ನಮ್ಮವರ ಸ್ವರ ಇರ್ತಿದ್ರೆ ಹಾ, ಎಚ್ಚರ ಆಗುತ್ತಾ ಇರ್ಲಿಲ್ಲ. ಮತ್ತೆ ಬೇರೆಯವರ ಸ್ವರ, ಬೇರೆ ವರ್ಷ ಗಂಡು ಮಕ್ಕಳಲ್ಲ, ಹೆಣ್ಣು. ಹಾಗಾದ್ರೆ ನೀನೇ ಗೊಬ್ಬೆ ಹೊಡೆದದ್ದು. ನಾನಲ್ಲ. ಮತ್ತೆ ಸಭೆಯಲ್ಲಿ ಯಾರೂ ಇದ್ರು. ಹಾ? ಹೌದು. ಸಭೆಯಲ್ಲಿ ಯಾರೋ ಇದ್ರು. ಹಾ, ಒಬ್ಬಳಾಕೆ ಹೆಂಗಸು. ಹಾ? ನಿನಗೆ ಎಲ್ಲ ವಿಚಾರ ಗೊತ್ತುಂಟು. ಅದು ನೀನು ಎಲ್ಲಿದ್ದಿ? ಸತ್ಯ ಎಲ್ಲಿದ್ದಿ? ನಾನಲ್ಲಿ ಇಲ್ಲಿ ಗುಪ್ತವಾಗಿ ಇದ್ದೆ, ಹೌದಾ? ಹಿಂಬದಿಯಲ್ಲಿ ಎಂತ ಏನೆಲ್ಲ ಸಕಲ ಗೊತ್ತಾಯ್ತು? ನೋಡುತ್ತಾ ಇದ್ದೇನೆ. ಏನು ಗೊತ್ತಾಯ್ತು? ಚರ್ಚೆಯ ವಿಚಾರವಾಗಿ ಅರಿತೆ ಬಂದಿದ್ದೇನೆ. ಹಾ, ದ್ರೌಪದಿ ಬಂದು. ಆಕೆ ಬಂದದ್ದು ಹೌದು ಹೌದು ಬಂದದ್ದು ಹೌದು. ಕೃಷ್ಣ ಪರಮಾತ್ಮನ ಮಗನಾದಂತಹ ಮನ್ಮಥನಿಗೆ ಹೇಳಿದ್ದು. ನನ್ನನ್ನು ಕೊಡಬೇಕು ಎಂಬುದಾಗಿ ಕೇಳಿಕೊಂಡರು. ನಾನು ಅವಳಿಗೆ ಉತ್ತರ ಹೇಳಿ ಆಯ್ತು. ಆಗುವುದಿಲ್ಲ ಎಂಬುದಾಗಿ ಕಳುಹಿಸಿದವರು ಹೌದು, ಕಳಿಸಿ ಆಯ್ತು, ಕಳಿಸಿ. ಕೋಪದಿಂದ ಹಾ. ಉತ್ತರಿಸಿ ಹ್ಮ್. ಹೋಗಿದ್ದಾರೆ. ನಿನ್ನನ್ನು ನಾನು ಸಾಕಿದ್ದು ಹೇಗೆ ಸಾಕಿದ್ದೇನೆ? ಹೇಗೆ? ಹೇಗೆ ಸಾಕಿದ್ದೇನೆ ಅರಗಿಣಿಯಂತೆ. ಅಲ್ವಾ? ಹೌದು. ಈಗ ಅರಗಿಣಿಯನ್ನು ಕೊಂಡೋಗಿ ಯಾರಾದ್ರೂ ಬೆಕ್ಕಿನ ಕೈಲಿ ಕೊಡ್ತಾರ? ಒಂದು ಯೋಚನೆ ಮಾಡಿ. ಬೆಕ್ಕಿನ ಒಬ್ಬ ಕೈಲಿ- ಕೇಳುವವನಾದ್ರೂ ಯೋಚನೆ ಮಾಡ್ಬೇಕು. ಕೊಡುವುದಿಲ್ಲ. ಇಲ್ಲ ಜುಡುಗನ ಕೈಲಿ ಯಾರಾದ್ರೂ ಕೊಡ್ತಾರ? ಆಹಾ, ನಿನ್ನ ಭವಿಷ್ಯ ಏನು ಅಂತ ನನಗೆ ಗೊತ್ತುಂಟು. ಹೌದೇ? ನನ್ನ ಭವಿಷ್ಯದ ಕಣ್ಮಣಿ ನೀನು. ಆ. ನಿನಗೆ ಸುಖವಾದಂತಹ ಜೀವನ ಕಲ್ಪಿಸುವುದಕ್ಕೆ ನಾನು ಇದನ್ನು ಸಿದ್ಧ ಮಾಡಿ. ಜನಕ, ಓ, ಒಂದು ವಿಷಯನ್ನು ಹೇಳುವುದಕ್ಕಿದ್ದೇನೆ. ಇನ್ನೊಂದು ಮುಗಿಲಿಲ್ಲ. ಮುಗಿಲಿಲ್ಲ. ಬೇಗ ಮದುವೆ ಆಗೋದಾದ್ರೆ ಆ ಮನ್ಮಥ ಯಾಕೆ ಗೊತ್ತುಂಟೆ? ಯಾಕೆ? ತಂದೆ ಲಾಲಿಸಿ ಕೇಳೋ ಸಂದೇಹಗೊಳ್ಳದಿರೋ ತಂದೆ ಲಾಲಿಸಿ ಕೇಳೋ ಸಂದೇಹಗೊಳ್ಳದಿರೋ ಜನಕ ತಂದೆ ಲಾಲಿಸಿ ಕೇಳೋ ಸಂದೇಹಗೊಳ್ಳದಿರೋ ಸಂದೇಹಗೊಳ್ಳದಿರೋ ಬಿಂದಳಾಗಮವ ನಾನಿದೆಂಬೆ ನಿನಗೆ ಬಿಂದಳಾಗಮನವ ನಾನಿದೆಂಬೆ ನಿನಗೆ ಸಂದೇಹಗೊಳ್ಳದಿರೋ ತಂದೆ ಹಿಂದೆ ಶಂಬರನೊಳು ಸರಿಯ ಸಿಕ್ಕಿದರೆಲ್ಲ ಹಿಂದೆ ಶಂಬರನೊಳು ಸರಿಯ ಸಿಕ್ಕಿದರೆಲ್ಲ ನಂದು ಬಿಡಿಸಿದನು ಅಂದು ಬಿಡಿಸಿದನು ಕೊಂದು ರಕ್ಕಸರಾತ ಕೊಂದು
ಅವಳಿಂದ ಕಿರಿಯ ಕೀರ್ತಿ ಕುಂದುವುದೆನುದದ ತಂದೆ ಲಾಲಿಸಿ ಕೇಳು ಸಂದೇಗೆ ಕುಳದಿರು ಪಿಂದಣಾಗುವವನಿಂದಿರುವೆ ತಂದೆಯೇ ನಿನ್ನ ಉತ್ಸಾಹ, ನಿನ್ನ ನರ್ತನ, ಹಳೆ ಶೈಲಿ ಉಂಟು, ಹೊಸ ಸಂಯೋಜನೆ ಉಂಟು. ಹೌದು, ಈ ಎರಡನ್ನೂ ನೀನು ಜೊತೆ ಏರಿಸಿಕೊಂಡು ಮಿಶ್ರಿತ. ನಿನಗೆ ಪೂರ್ವಜನ್ಮದ ವಾಸನೆ ಉಂಟೋ ಹೇಗೆ? ಪೂರ್ವ ಜನ್ಮದ ಕಥೆಯನ್ನೇ ಹೇಳೋದಕ್ಕೆ ಬಂದಿದ್ದು. ಇಲ್ಲದೆ ಹೋದ್ರೆ ಈ ರೀತಿ ಉತ್ಸಾಹದಿಂದ ನೀನು ಕುಡಿಯುವುದು ಎಂತದು ವಿಷಯ? ಜನಕ, ಓ ಅತಿಯಾದಂತಹ ಸಂತೋಷ ಒಂದು ವಸ್ತು ಕೊಡುವುದಿದ್ರೆ, ಒಂದು ಕಥೆ ನಮಗೆ ಕೊಡುವುದಿದ್ರೆ ಅದು ಉತ್ಸಾಹ ಅಲ್ವೇ? ಖಂಡಿತವಾಗಿ ಹೌದು. ದೋಷಕ್ಕೆ ಕಾರಣ ಆಗುವುದು ಉತ್ಸಾಹ. ಖಂಡಿತವಾಗಿ ನನ್ನ ಜೀವನದಲ್ಲಿ ಉತ್ಸಾಹ, ಮದುವೆ ಎನ್ನುವಂತಹ ಉತ್ಸಾಹ. ಅದು ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಕಳಿಗೂ ಹಾಗೆ. ಮದುವೆ ಅಂತ ಹೇಳುವ ಉತ್ಸಾಹ ಮಡಿಯುತ್ತೆ. ಹದಿಹರದ ಹೆಣ್ಣು ನಾನು. ಮದುವೆ ಆಗುವುದು ಖಚಿತ. ಖಂಡಿತವಾಗಿ. ಆದರೂ ಇಂಥವನನ್ನೇ ಮದುವೆ ಆಗಬೇಕು ಎಂಬುದಾಗಿ ಹೆಣ್ಣು ತನ್ನ ಮನಸ್ಸಿನಲ್ಲಿ ಒಂದು ಆಸೀರಿಸಿಕೊಳ್ಳುತ್ತಾಳೆ. ಹೌದಲ್ವೇ? ಈಗ ಬಂದವಳು ದ್ರೌಪದಿ. ಹೌದು. ಮನ್ಮಥನ ವಿಚಾರವನ್ನು ಹೇಳಿದಾಗ ಕೋಪಗೊಂಡಿದ್ದೀರ ತಾವು. ಆದರೆ ಕೋಪ ನೈಜವಾದದ್ದೇ. ನಿಜ ಸಂಗತಿ ನಿಮಗೆ ಗೊತ್ತಾದ್ರೆ ಖಂಡಿತವಾಗಿ ನೀವಲ್ಲ, ಎಲ್ಲರೂ ಬಂದು ಮದುವೆಯಾಗಬೇಕು ಎಂಬುದಾಗಿ ನಿಮ್ಮ ಕಾಲಿನ ಅಡಿಗೆ ಕುಳಿತುಕೊಳ್ಳಿ. ವರಯತೆ ರೂಪಂ. ಹೆಣ್ಣಾದವಳು ಬಯಸುವುದು ಗಂಡಿನ ರೂಪವನ್ನು. ಹೌದು. ನೀನು ನೋಡಿದ್ದೀಯಾ? ನೋಡಿದ್ದೀಯಲ್ಲ? ಅಲ್ಲ, ನೀನು ನೋಡಿದ್ದೀಯಾ? ನೋಡಿದ್ದೀಯ. ದ್ರೌಪದಿ ಬಂದು ಹೇಳಿದಳು ಎಂಬುದರಿಂದಲೇ ಅವನ ಬಗ್ಗೆ ಅವನನ್ನು ಮದುವೆ ಆಗ್ತೇನೆ ಎಂಬಂತ ಉತ್ಸಾಹವನ್ನು ನೀನು ಖಚಿತವಾಗಿ ತಾಳ್ತೇನೆ ಅಂತ ಹೇಳುವುದು ಹೌದಾದ್ರೆ ಅದಕ್ಕೊಂದು ಕಾರಣ ಬೇಕೋ ಬೇಡ? ಪ್ರೀತಿಯೇ ನಿಜ ಆದ್ರೆ ರೂಪ ಮುಖ್ಯ ಅಲ್ಲ, ಮನಸ್ಸಿನಲ್ಲಿದ್ದಂತಹ ಭಾವನೆಗಳು ಮುಖ್ಯ. ಈ ಭಾವನೆಗಳು ಇಂದು ನಾಳೆ ಹುಟ್ಟಿಕೊಂಡದ್ದಲ್ಲ, ಮತ್ತೆ ಪೂರ್ವ ಜನ್ಮದಲ್ಲಿಯೇ 7 ಜನ್ಮದಲ್ಲಿಯೇ ಮನ್ಮಥ ರತಿ ಒಂದಾಗಬೇಕು ಎಂಬುದಾಗಿ ದೈವವೇ ನಿಶ್ಚಯಿಸಿದ್ದಾರೆ. ವರ್ತಮಾನದಲ್ಲಿ ಏನಾಗ್ತದೆ ಎಂಬುದನ್ನು ಊಹಿಸಿ ಹೇಳ್ಬೋದು. ಒಂದೊಮ್ಮೆಗೆ ಮನಸ್ಸು ಮಾಡಿದ್ರೆ ಭವಿಷ್ಯತ್ತಿನಲ್ಲಿ ಇವರು ಹೀಗೆ ಬಾಳ್ಯಾರು ಅಂತ ಹೇಳ್ಬೋದು. ಹಿಂದೆ ಏನಾಗಿದ್ರು ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನನಗೆ ತಿಳಿದಿದೆಯಲ್ಲ. ಎಂತದ್ದು ತಿಳಿದದ್ದು ನಿನಗೆ? ಕಮಲ ಭೂಪನ ಮಗಳು ಈ ರತಿ ಸಕಲವನ್ನು ಅರಿತಿದ್ದಾಳೆ. ಏನು ನೀನು ಹಿಂದೆ ಏನಾಗಿದ್ದೆ? ಏನು ನಿನ್ನದು ವಿಚಾರ? ಹಿಂದಿನದ್ದು ಕತೆ ಕೇಳಬೇಕೆ? ಗಿರಿಜಾ ಕಲ್ಯಾಣ ಪ್ರಸಂಗ ಗೊತ್ತಿದೆ. ಇದು ಒಳ್ಳೆ ಕತೆ ನಿನ್ನದು. ಈ ರಾತ್ರಿಯ ಹೊತ್ತಿನಲ್ಲಿ ಬಂದು ಗಿರಿಜಾ ಕಲ್ಯಾಣದ ಕತೆ ಕತೆ ಹೇಳೋದಕ್ಕೆ ಮೂಲವಾದಂತಹ ಉದ್ದೇಶ ಉಂಟು. ಗಿರಿಜಾ ಕಲ್ಯಾಣಕ್ಕೂ ನಿನಗೇನು ಸಂಬಂಧ? ಆವತ್ತು ನಾನಲ್ಲಿದ್ದೆ. ಹೌದು. ಗಿರಿಜಾ ಕಲ್ಯಾಣದಲ್ಲಿ ನೀನು ಎಲ್ಲಿದ್ದೀಯ? ನಾನೆಲ್ಲಿದ್ದೆ? ಅಲ್ಲ, ನೀ ಕುಸುಮಾವತಿಯನ್ನು ಆಳುವವರು ಯಾರು? ಅವನ ಹೆಂಡತಿ ರತಿ. ಅದು ನಾನೇ. ಆ ರತಿ, ಈ ರತಿ. ಹೌದು, ಆರತಿ ಅವಳೇ. ಈಗ ಆರತಿ ಅವಳು ನೀನು ಅಂತ ಹೇಳುದು ಹೇಗೆ? ನಾನು ಹೇಳುತ್ತೇನೆ. ಪೂರ್ವ ಜನ್ಮದಲ್ಲಿ ಆ ರತಿಯೇ ನಾನಾಗಿದ್ದೆ. ಆ ಸಂದರ್ಭದಲ್ಲಿ ಹರನ ತಪಸ್ಸನ್ನು ಕೆಡಿಸಲಿಕ್ಕೆ ಬೇಕಾಗಿ ಮನ್ಮಥ ಹೊರಟ. ಹೌದು. ಪಂಚಶರವನ್ನೇ ಪ್ರಯೋಗ ಮಾಡಿದ. ಕೋಪಗೊಂಡಂತಹ ಹರನು ತನ್ನದಾದಂತಹ 3ನೇ ಕಣ್ಣು, ಕಿಚ್ಚಿನ ಕಣ್ಣಿನಿಂದ ಮನ್ಮಥನನ್ನೇ ಭಸ್ಮ ಮಾಡಿಬಿಟ್ರು. ಅನಂಗನಾಗಿ ಹೋದ. ಹೌದಲ್ವೇ? ಅಂತಹ ಮನ್ಮಥನನ್ನೇ ಇನ್ನು ಹೇಗೆ ಪಡೆಯಬೇಕು ಎಂಬುದಾಗಿ ಅಳುತ್ತಿರುವಂತಹ ಸಂದರ್ಭದಲ್ಲಿ ಹರಿಯ ನಿರ್ದೇಶನದಂತೆ ನಾರದರ ಆಗಮನವಾಯಿತು. ಆಗ? ಹೌದು, ಆಗ. ಆವತ್ತು ಅಲ್ಲಿ ಸರಿ. ಮತ್ತೆ ಅಲ್ಲಿ ನಾರದರು ಬಂದು ಹೇಳಿದಂತಹ ಮಾತು, ರತಿಗೆ ಯಾವತ್ತಿದ್ರು ಮನ್ಮಥನೇ ಗಂಡ. ಹಾಗಾದ್ರೆ
ಗಂಡನನ್ನು ಪಡೆಯುವುದು ಹೇಗೆ? ಈ ಸಂದರ್ಭದಲ್ಲಿ ಯೋಚಿಸುವಾಗ ಹ, ಭವಿಷ್ಯದಲ್ಲಿ ಹ. ಮನ್ಮಥ ನಿನಗೆ ಸಿಗುತ್ತಾನೆ, ಹ. ಆತನನ್ನೇ ವರಿಸು ಎಂಬುದಾಗಿ ಶಂಬರಾಸುರನ ಮನೆಯಲ್ಲಿ ಹ. ಪಾಕಾಂಗಣೆಯಾಗಿ ಸೇರಿಕೊಂಡೆ. ಶಂಬರಾಸುರನ ಮನೆಯಲ್ಲಿ ಪಾಕಾಂಗಣಿಯಾಗಿ ಸೇರಿ. ಹೌದು. ಹಾ, ಇರ್ಲಿ. ಆ ಸಂದರ್ಭದಲ್ಲಿ ಒಂದು ದಿವಸ ಬೆಸ್ತ ಹ. ತಂದುಕೊಟ್ಟಂತಹ ಮೀನಿನ ಹಾ, ಹೊಟ್ಟೆಯನ್ನು ಸೀಳಿದಾಗ ಹ. ಅದರಲ್ಲಿ ಒಂದು ಕೂಸು. ಇದು ಒಳ್ಳೆ ಕತೆ, ಒಳ್ಳೆದು. ಆ ಹಾ, ಮೀನಿನ ಹೊಟ್ಟೆ ಒಳಗೆ ಒಂದು ಮಗು. ಹೌದು. ಹ. ವಿಚಿತ್ರವೇ ಸರಿ. ಹ. ಆತನಲ್ಲಿ ಅದು ಹೇಳುವ ಸತ್ಯ. ಗುಪ್ತವಾಗಿ ಮಗುವನ್ನು ಹ್ಮ್ ಸಾಕು ಸಲಹೆ ಬೇಕು. ಹ. ಅದಕ್ಕಾಗಿ ಹ. ಮನ ಮಾಡಿದಂತಹ ನಾನು ಹ. ಆತನನ್ನು ಪ್ರಬುದ್ಧನಾಗಿ ಬೆಳೆಸಿದೆ. ಓಹ್. ಬೆಳೆದಂತಹ ಆತನನ್ನು ಕಂಡಾಗ ಒಂದು ರೀತಿಯಾದಂತಹ ಪ್ರೇಮ ಅಂಕುರ್ಯ ಹಾ. ಅದು ಹೊಳೆಯಿತು. ನೀರು ಸಾಕಿ ಬೆಳೆಸಿದವನ ಮೇಲೆ ನಿನಗೆ ಪ್ರೇಮಾಂತರ ಆಯ್ತು. ಹೌದು. ಹಾ, ಒಳ್ಳೆದು. ಯಾಕೆಂದರೆ ಮನ್ಮಥ ಸದೃಶನಾಗಿ ಇದ್ದಂತಹ ಆ ಮನ್ಮಥ ಹ. ಆತನಿಗೂ ಮನ್ಮಥ ಎಂಬಂತಹ ನಾಮೋದಯನ್ನು ಇಟ್ಟೆ. ಅಷ್ಟು ಮಾತ್ರ ಅಲ್ಲ, ಹ. ಸೆರೆಯಲ್ಲಿ ಇದ್ದಂತಹ ನನ್ನನ್ನು ಆ ಶಂಬರಾಸುರನಿಂದ ಬಿಡಿಸಿದ, ಆತನನ್ನು ಕೊಂದ. ಧರ್ಮ ಉಳಿಯಿತು. ಧರ್ಮವನ್ನು ಉದ್ಧರಿಸಿದಂತಹ ಆತನನ್ನೇ ವಿವಾಹ ಆಗಬೇಕು, ನನ್ನ ಪ್ರಾಣ ರಕ್ಷಣೆ ಮಾಡಿದಂತಹ ನನ್ನ ದೇವರನ್ನೇ ಮದುವೆ ಆಗಬೇಕು ಎಂಬುದಾಗಿ ಹೊರಟು ನಿಂತಾಗ ಮತ್ತೆ ನಾರದರು ಬಂದ್ರಲ್ಲ. ಪುನಃ ನಾರದರು ಬಂದ್ರ? ಹೌದು. ಏನ್ ಹೇಳಿದ್ರು? ಪುನಃ ತಪಸ್ಸು ಮಾಡ್ಲಿಕ್ಕೆ ಹೇಳಿದ್ರು? ತಪಸ್ಸು ಮಾಡ್ಲಿಕ್ಕಲ್ಲ, ಇವಾಗ ಬೇರೆ ಹೇಳಿದ್ರು. ಹಾ. ನೋಡು ರತಿ, ಹಾ. ಮನ್ಮಥ ಸಣ್ಣವ, ಮತ್ತೆ? ನೀನ್ ದೊಡ್ಡವಳು, ಮತ್ತಲ್ವ? ಲೋಕದ ಈ ಸಾಕಿ ಕೀರ್ತಿಗೆ ಬೆಳೆಸಿದ ಹಾಳಾಗುತ್ತೆ. ಮದುವೆ ಆಗೋದು ಹೇಗೆ? ಅದು ಆಗುವುದಿಲ್ಲ. ಹಾ. ಲೋಕದ ರೂಢಿಯ ಮಾತೇ ಒಂದು, ಹೆಣ್ಣು ಗಂಡಿನಿಂದ ಚಿಕ್ಕವಳಾಗಬೇಕು, ಹೌದು. ಗಂಡು ದೊಡ್ಡವನಾಗಬೇಕು, ಆವಾಗ ವಿವಾಹ ಆಗುತ್ತದೆ. ಅದಕ್ಕಾಗಿ ಹಾ. ಮುಂದೆ ಒಂದು ದಿವಸ ಹಾ. ಆತನನ್ನು ಪಡೆಯಬೇಕಾದ್ರೆ ಹಾ. ಈ ದೇಹ ಬಿಡಬೇಕು ಎಂಬುದಾಗಿ ನಿರ್ಣಯಿಸಿದೆ. ಹಾ, 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 ಹಾ. ಹೌದು. ಹಾ. ದೇಹ ಅಂತ್ಯವನ್ನೇ ಮಾಡಿದೆ. ಆವಾಗ ಮತ್ತೆ ಹುಟ್ಟಬೇಕಲ್ಲ. ಹೌದು. ಪುಣ್ಯಾತ್ಮರಾದಂತಹ ನಿಮ್ಮಿಂದ ಈ ಲೋಕದ ಬೆಳಕನ್ನು ಕಂಡವಳು ಈ ರತಿ. ಓಹೋ, ಇಂದು ಕತೆ ಅಷ್ಟು ದೊಡ್ಡದುಂಟಲ್ವ? ಹೌದು. ಅಲ್ಲಿಂದ ಹೋಗಿ ಇಲ್ಲಿಗೆ ನೀನು ರತಿ. ರಾಮನ ಮನೆಯಿಂದ ಕಮಲಾವತಿಯಲ್ಲಿ ನೀನು ರತಿ. ಅದೇ ಹೋದೆ. ಅವ ಎಲ್ಲಿದ್ದಾನೆ? ಅವ ಈಗ ಶ್ರೀಕೃಷ್ಣ ಪರಮಾತ್ಮನ ಮಗ ಆಗಿ ಹುಟ್ಟಿದ್ದಾನೆ. ಮಗನಾಗಿ ಜನಿಸಿದಂತಹ ಆತ ಮನ್ಮಥ ಮಾರ ಅಣಂಗ ಆತನೇ. ಹಾಗಾಗಿ ಎರಡು ಕರಗಳನ್ನು ಜೋಡಿಸುತ್ತಾ ಇದ್ದೇನೆ. ದ್ರೌಪದಿಯನ್ನು ಕಳುಹಿಸಿದ್ದೀರಾ. ಆಕೆ ಬಂದದ್ದು ಒಳ್ಳೆಯ ಉದ್ದೇಶದಿಂದ ನಮ್ಮ ಮದುವೆ ಆಗಬೇಕು ಎಂಬುದಾಗಿ. ಒಂದು ವೇಳೆ ಇಲ್ಲ ಎಂಬುದಾಗಿ ಮಾತನ್ನು ಆಡಿದರೆ ಜನಕ 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 ನಿಮ್ಮ ಪಾದಗಳಲ್ಲಿ ಪ್ರಾಣವನ್ನು ಬಿಡುತ್ತೇನೆ. ಮನ್ಮಥನಲ್ಲದೆ ಅನ್ಯ ಪುರುಷರನ್ನು. ನೀನ್ ಎಷ್ಟಾದ್ರೂ ನನ್ನ ದೇವಿ ಪ್ರಸಾದ ಅಲ್ವ? ನೀ ಕಷ್ಟಪಟ್ಟು ಹುಟ್ಟಿದವಳಲ್ವ? ನಿಜ. ಇಷ್ಟದ ಮಗಳಲ್ವ? ನಿನ್ನ ಇಷ್ಟವನ್ನು ಬಿಟ್ಟು ಬೇರೆ ನನಗೆ ಉಂಟ ಹೇಳು. ಹಾಗಾದ್ರೆ ಯಾಕೆ ಹೀಗೆ ಮಾಡಿದೆ? ಯಾಕೆ ಅವಳು ಕೇಳಿದಳು ಎಂಬುದರಿಂದಲೇ ನೇರವಾಗಿ ನಿರ್ಣಯವನ್ನು ನಾ ಪಡೆದುಕೊಳ್ಳುವುದಲ್ಲ. ಪಡೆಯಬೇಕಾದ್ರೆ ಮಗಳ ಕರ್ತವ್ಯ ಏನು, ಮಗಳ ಆಶಯ ಏನು ಎಂಬುದನ್ನು ಅರಿತು ವ್ಯವಹರಿಸಬೇಕು. ಯೋಗ್ಯತೆ ನಮಗೂ ಇದೆ ಅಲ್ವಾ? ಆದರೆ ಹಾಗಾದ್ದರಿಂದ ಈಗ ನೀನಾಡಿದಂತ ಮಾತನ್ನು ಕೇಳಿದ ಮೇಲೆ ಹೆಣ್ಣು ಯಾರನ್ನು ಬಯಸ್ತಾಳೋ ಅವನಿಗೆ ಕೊಡಬೇಕೆ ಹೊರತು ನಮಗೆ ಯಾರು ಇಷ್ಟ ಆಯ್ತು ಅವನಿಗೆ ಕೊಡುವುದಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದೆ. ಹೌದು. ನೀನು ಇನ್ನು ಬೇಸರ ಮಾಡುದಿಲ್ಲ. ನೀನು ಒಳಗೆ ಹೋಗು. ದ್ರೌಪದಿ ಕರೆದು ಮಾತಾಡ. ಇದು ಇನ್ನು ಮಲಗಲಿಕ್ಕಿಲ್ಲ ಅವನಿಗೆ? ಮಲಗಲಿಕ್ಕಿಲ್ಲ. ಅಲ್ಲ, ಮಲಗಲಿಕ್ಕಿಲ್ಲ. ಯಾಕೆ ಗೊತ್ತುಂಟ? ಇಷ್ಟಾದ ಮೇಲೆ ಇನ್ನು ಯಾವ್ಯಾವದಲ್ಲ. ಇನ್ನು ನಾಳೆ ಅಲಂಕಾರ ಎಲ್ಲ ನಾಳೆ ಮದುವೆ. ನಿರೀಕ್ಷೆಯಲ್ಲಿರುತ್ತೇನೆ. ಯಾರಲ್ಲಿ ಆ ದ್ರೌಪದಿ ಬಂದು ಬದಿಸದಿಲಗಿರಗಿ ಮಾದದಿ ಮಂದ ಬುದ್ಧಿಯ ಬಿಟ್ಟು ನೀಗಲು ಎನುದ ಕಮಲ ಭೂಪನಾದಿನರಿ ಲಾಲಿಸು ದೃಪದ ಸುದೇ ಕರುಣದಿ ಪಾಲಿಸು ವಿಖ್ಯಾದೆ ಕರುಣದಿ ಪಾಲಿಸು ವಿಖ್ಯಾದೆ ನೀಲಾಂಗದ ವರಮಾಲಗಿ ಗುವರಿಯ ನಿಲೆಯೊಳಿಯುವೆನು ಕೇಳಿ ಮಾತರು ಲಾಲಿಸು ದೃಪದ ಸುದೇ ಕರುಣದಿ ಪಾಲಿಸು ದ್ರುಪದ ಸುದೇ. ಮತ್ತೆ ಬರಬರಿಸಿಕೊಂಡೆ. ಬಿಸಿ ತಣ್ಣಗಾಯ್ತಾ? ಒಂದರ್ಥದಲ್ಲಿ ಮಾಡಿದ ತಪ್ಪಿನ ಅರಿವಾದ ಮೇಲೆ ಎಂತವನಾದರೂ ಕೂಡ ಸರಿಯಾಗಲೇಬೇಕಲ್ಲ. ಸರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅರ್ಥ ಎಂತದ್ದು? ಸರಿಯಾದ ಸ್ಥಿತಿಯಲ್ಲಿ ವಿಷಯ ಅರಿತಿರ್ಲಿಲ್ಲ ಅಂತ. ನಿನ್ನನ್ನು ಗದರಿಸಿ ಕಳಿಸಿದ ಮೇಲೆ ನನ್ನ ಮಗಳು ಒಳಗಿಂದ ಬಂದು. ಹೌದಾ? ಬಂದದ್ದು ಮಾತ್ರ ಅಲ್ಲ, ಅವಳು ಬಹಳ ಹಿಂದಿನ ಕತೆ ಹೇಳಿದ. ಕತೆ? ಹೌದಪ್ಪ. ಎಲ್ಲಿಂದ ಪ್ರಾರಂಭಿಸಿದ್ದು? ಗಿರಿಜಾ ಕಲ್ಯಾಣದಿಂದ ಪ್ರಾರಂಭಿಸಿದ್ದು. ಹೌದಾ?
ನಾನು ಹುಟ್ಟಿದ್ದೇ ಅವನಿಗಾಗಿ ಅಂತ ಆಡಿದ್ಲು. ನನ್ನ ಮಗಳ ಯೋಗಕ್ಷೇಮಕ್ಕಿಂತ ಮಿಗಿಲಾದದ್ದು ನನಗೆ ಯಾವುದೂ ಇಲ್ಲ. ಸರಿ, ಆದ್ದರಿಂದಲೇ ನಾನು ಆಡಿದ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡ. ಹೇಗೆ ನಿರ್ಧಾರ ಮಾಡಿ? ನೀನು ಹೇಳಿದ ಹಾಗೆ ನೀಲಾಂಗನ ಮಗನಿಗೆ ನನ್ನ ಮಗಳನ್ನು ಕೊಡುವುದು ಅಂತ ನಿರ್ಧರಿಸಿ ಆಯ್ತು. ಹೌದಾ? ಇನ್ನು ಯಾವ್ಯಾವಾಗಲ್ಲ. ನೀನೀಗ ಹೋಗುದು, ನಾಳೆ ದಿಪ್ಪಣ ತೆಗೆದುಕೊಂಡು ಬರ್ಬೇಕು. ಇಷ್ಟು ಅವಸರದಲ್ಲಿ ನಮಗೆ ಅದೇ ಬೇಕಾದ್ರೆ ಯಾಕೆ ಗೊತ್ತುಂಟ, ವಿಳಂಬ ಆಗಬಾರದು. ಸರಿ, ಆದ್ದರಿಂದ ಮದುವೆ ಎಂಬುದು ಯಾವ ಕಾಲದಲ್ಲಿ ಸಂಕಲ್ಪ ಆಯಿತು ಆ ಕಾಲದಲ್ಲಿಯೇ ನಡೆಯಬೇಕು ಎಂಬುದಾಗಿ ದೇವವಾಣಿ ಆಡ್ತದೆ. ಆದ್ದರಿಂದ ನಾಳೆಯ ದಿನ ನೀನು ದಿಬ್ಬಣಿಗಳಿಗೆ ಸಂತೋಷವಾಗಿ ಬೇಕಾದ ವ್ಯವಸ್ಥೆ ನಾನು ಮಾಡ್ತೇನೆ. ಹೌದು, ನಾಳೆಯ ದಿವಸವೇ ಮದುವೆ. ಹೌದೇ? ಶುಭ ಸುದ್ದಿಯನ್ನೇ ತಂದೆ. ಎಲ್ಲ ಸಿದ್ಧತೆ ಆಗಿದೆ. ಹೌದು, ಹೊರಡಬಹುದು. ಮಗ ಬೇಕಲ್ಲ. ಏನಿದೆ ಮದುವೆ? ಮಗನಿಗೆ ಪ್ರಾಯ ಆದದ್ದೇ ಗೊತ್ತಾಗುದಿಲ್ಲ. ಹೌದೇ? ನೋಡಂತೆ ಸಣ್ಣ ಸಣ್ಣ ಇದ್ದಾನೆ. ಸರಿ, ನಿನಗೆ ಮದುವೆ ಅಮ್ಮ. ಹೌದಪ್ಪ. ಬೇಡ ಆದಿತಾ, ನನಗೆ ಪ್ರಾಯ ಆಯ್ತು ಮಗ. ಅಪ್ಪನಿಗೆ ಗೊತ್ತಾಗಿದೆ, ಅಮ್ಮನಿಗೆ ಗೊತ್ತಾಗಿದೆ, ನಿನಗೆ ಗೊತ್ತೇ ಆಗ್ಲಿಲ್ಲ. ಹೌದು ಕಂದ, ಬಹಳ ಹರುಷಿತವಾದ ವಾರ್ತೆ ಇದು. ಇದೀಗ ಪ್ರಾಯ ಪ್ರಬುದ್ಧನಾಗಿ ಎಷ್ಟು ದಿನ ಇಲ್ಲ, ನಾಳಿನ ದಿವಸವೇ ಮದುವೆ. ಹೌದಪ್ಪ. ಅವಸರದ ಮದುವೆ. ಯಾಕೆ ಬೇಡ? ಆಗ್ಲಿ. ಹೇ ಆವತನ ಅವನಿಗೆ ಬೇಡ, ಮದ್ದು ಮಕ್ಕಳಾದ್ರೆ ಅಷ್ಟೇ. ಹೌದೇ? ಹೆಣ್ಣಾಗಲಿ ಗಂಡಾಗಲಿ ನನಗೆ ಮದುವೆ ಬೇಡ ಅಂತ ಹೇಳೋದು. ಮನಸ್ಸಿನಲ್ಲಿ ಉಂಟು, ಮದುವೆ ಆಗ್ಬೇಕಂತ. ಆದಷ್ಟು ಬೇಗ ಆಗ್ಬೇಕು. ಹೌದು. ಮಗನೇ, ಇನ್ನೂ ತಡ ಮಾಡುದಲ್ಲ. ಬಾಸಿಂಗ್ ಎಲ್ಲಿ ಉಂಟು? ಎಲ್ಲ ವ್ಯವಸ್ಥೆ ಮಾಡುವ ಉಂಟಲ್ಲ? ಹೌದು. ಬಾಸಿಂಗ್ ಕಟ್ಟಿ ಇವತ್ತೇ ಹೊರಡು. ಸರಿ.